ನಮಸ್ತೆ ಸ್ಟೂಡೆಂಟ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಮುಂದಿನ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ನಮ್ಮ ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ, 6362324224 ಅಂತ. ನಿಮಗೇನಾದರೂ ಡೌಟ್ಗಳಿದ್ದರೆ ದಯವಿಟ್ಟು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮೆಸೇಜ್ ಮಾಡಿದರೂ ಕೂಡ ನಾವು ರಿಪ್ಲೈ ಮಾಡ್ತೇನೆ, ಅದೇ ರೀತಿ ಕಾಲ್ ಮಾಡಿದರೂ ಕೂಡ ನಾವು ರಿಪ್ಲೈ ಮಾಡ್ತೇವೆ. ಏನೇ ಡೌಟ್ಸ್ಗಳಿದ್ದರೂ ಕೂಡ ನೀವು ಕೇಳ್ಬೋದು. ಹಾಗೆ ನಮ್ಮದು ಇನ್ಸ್ಟಾಗ್ರಾಮ್ ID ಕೂಡ ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ ಇದೆ. ನೀವು ಹೋಗಿ ಇನ್ಸ್ಟಾಗ್ರಾಮ್ ಪೇಜನ್ನು ಸರ್ಚ್ ಮಾಡಿದರೆ ನಮ್ಮ ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅನ್ನೋ ಪೇಜ್ ಅರೈವ್ ಆಗುತ್ತೆ. ನಮ್ಮನ್ನು ಫಾಲೋ ಕೂಡ ಮಾಡ್ಬೋದು. ಸ್ಟೂಡೆಂಟ್ಸು ಈಗ ನಿಮಗೆ ಸ್ಟೇಟ್ ಪ್ರಿಪ್ರೇಟರಿ ಹತ್ತಿರ ಬಂದಿರಲಿಕ್ಕೆ ಹೋಗಿ ಎಲ್ಲ ಸ್ಟೂಡೆಂಟ್ಸ್ಗಳ ಒಂದು ರಿಕ್ವೆಸ್ಟ್ಗಳ ಮೇಲೆ ಏನು ಮಾಡ್ತಾ ಇದ್ದಾನೆ ಅಂತ ಕೇಳಿದರೆ 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ 5 ಮಾರ್ಕ್ಸ್ ಅಂತ ಸೀರೀಸನ್ನು ಮಾಡ್ತಾ ಇದ್ದಾನೆ. ವೆರಿ 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 ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. 100% ಫಿಕ್ಸ್ಡ್ ಟೈಪ್ ಆಫ್ ಕ್ವಶನ್ಸನ್ನು ನಾನು ಮಾಡ್ತಾ ಇದ್ದೇನೆ. ಸೊ ಅದು ಯಾವ ರೀತಿ ಮಾಡ್ತೇನೆ ಅಂದರೆ ಪ್ಲೇ ಲಿಸ್ಟನ್ನು ಮಾಡ್ತೇನೆ. ಲೈಕ್ 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ 5 ಮಾರ್ಕ್ಸ್ ಅಂತ. ಇವತ್ತು ನಾನು 2 ಮಾರ್ಕ್ಸ್ನ ಪ್ರಾಬ್ಲಮ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಯಾಕಂತ ಕೇಳಿದರೆ 1 ಮಾರ್ಕ್ಸಿಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಫಸ್ಟ್ ನಿಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರಲಿ. 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್, ಯಾಕಂದರೆ 2 ಮಾರ್ಕ್ಸಿಂದ ನಿಮಗೆ ಟೋಟಲ್ 8 ಕ್ವಶನ್ಸ್ ಬರುತ್ತೆ. 8 × 2 16 ಮಾರ್ಕ್ಸ್ ಇದೆ. ಅದೇ ರೀತಿ ನಿಮಗೆ 3 ಮಾರ್ಕ್ಸಿಂದ 3 × 9 27. ಸೊ ಇವೆರಡರಲ್ಲಿ ನೀವು ಆಲ್ಮೋಸ್ಟ್ ಒಂದು 35 to 40 ಸ್ಕೋರ್ ಮಾಡಲಿಕ್ಕೆ ನಿಮಗೊಂದು ಐಡಿಯಾ ಬಂದರೆ, ಅಂದರೆ 35 to 40 ಸ್ಕೋರ್ ಮಾಡಿದ್ರಿ ಅಂತ ಆದರೆ, ಆಮೇಲೆ ನಿಮಗೆ 4 ಮಾರ್ಕ್ಸ್ ಇದು 4 ಕ್ವಶನ್ಸ್ ಇರುತ್ತೆ, 16 ಮಾರ್ಕ್ಸ್ ಇರುತ್ತೆ. ಔಟ್ ಆಫ್ 16 ಒಂದು 10 ಮಾರ್ಕ್ಸು. ಸೊ ಆ ಥರ ನೀವು ಐಡಿಯಾವನ್ನು ಮಾಡಿ ನೀವು ಯಾವ ರೀತಿ ಸ್ಕೋರ್ ಮಾಡಬೇಕು ಅಂತ ಹೇಳೋ ಒಂದು ವೀಡಿಯೋವನ್ನು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸ್ಟೂಡೆಂಟ್ಸ್ ಇವಾಗಲೇ ಹೇಳ್ತಾ ಇದ್ದೇನೆ, ನಾವು 2 ಮಾರ್ಕ್ಸ್ ಕ್ವಶನಲ್ಲಿ ನಾವು ಮಾಡ್ತಾ ಇರೋದು ಔಟ್ ಆಫ್ 8 ಕ್ವಶನ್ಸಲ್ಲಿ ನಾನು ಹೇಳಿಕೊಡ್ತಾ ಇರೋದು ಕೇವಲ 7 ಮಾತ್ರ. ಟ್ರಯಾಂಗಲ್ಸ್ ಚಾಪ್ಟರ್ನ 2 ಮಾರ್ಕ್ಸ್ ಕ್ವಶನ್ನ ಸದ್ಯ ನಾನು ಇಟ್ಕೊಳ್ಳೋದಿಲ್ಲ. ಯಾಕೆ ಕೇಳಿದರೆ ಫಾರ್ ದ ಟೈಮ್ ಬೀಯಿಂಗ್ ಯಾವುದಕ್ಕೆ ನಿಮಗೆ ಸ್ಟೇಟ್ ಪ್ರಿಪ್ರೇಟರಿ ಮಾತ್ರ. ಸ್ಟೇಟ್ ಪ್ರಿಪ್ರೇಟರಿಯಲ್ಲಿ ಯಾರಿಗೆಲ್ಲ ಮ್ಯಾಥ್ಸಲ್ಲಿ ಔಟ್ ಆಫ್ 80ಯಲ್ಲಿ 65 to 75 ಸ್ಕೋರ್ ಮಾಡಬೇಕು ಅಂತ ಇದೆ, ಮೋರ್ ದ್ಯಾನ್ 75 ಸ್ಕೋರ್ ಮಾಡಬೇಕು ಅಂತ ಇದ್ದವರಿಗೆ ಈ ವಿಡಿಯೋ ಅಲ್ಲ. ಹಾಗಂತ ಈ ವಿಡಿಯೋದಿಂದ ಬರೋದಿಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಯಾರಿಗೆ ಮೋರ್ ದ್ಯಾನ್ 75 ಬೇಕು ಅವರು ಇನ್ನೂ ಎಕ್ಸ್ಟ್ರಾ ನೋಡಬೇಕಾಗತ್ತೆ. ಯಾಕಂದರೆ ನಾನು ಟ್ರ್ಯಾಂಗಲ್ಸನ್ನು ಮಾಡ್ತಾ ಇಲ್ಲ. ಲಾಸ್ಟ್ ಮೂಮೆಂಟಲ್ಲಿ ನಿಮಗೆ ಕನ್ಫ್ಯೂಷನ್ ಬರಬಾರ್ದು ಅಂತ ಟ್ರ್ಯಾಂಗಲ್ಸನ್ನು ಬಿಡ್ತಾ ಇದ್ದಾರೆ. ಉಳಿದಂತಹ 16 ಕ್ವಶನ್ಸಲ್ಲಿ ಔಟ್ ಆಫ್ 16 ಇಲ್ಲೇ ಬರೀತೆ ನೋಡಿ ಸ್ಟೂಡೆಂಟ್ಸು. ಔಟ್ ಆಫ್ 16 ನಿಮಗೆ ಟೋಟಲ್ ಎಷ್ಟು ಕ್ವಶನ್ಸ್ಗಳು ಬರುತ್ತೆ? 16 2 ಮಾರ್ಕ್ಸ್ ಇದು ಟೋಟಲ್ 8 ಕ್ವಶನ್ಸ್ಗಳು ಬರುತ್ತೆ. 2 ಮಾರ್ಕ್ಸ್ ಇದು ನೋಡಿ, ಬೇರೆ ಪೇಪರ್ನಲ್ಲೇ ಬರೀತಾರೆ ನೋಡಿ. 2 ಮಾರ್ಕ್ಸ್ ಇದು ಟೋಟಲ್ ನಿಮಗೆ 8 ಕ್ವಶನ್ಸ್ಗಳು ಬರುತ್ತೆ. 2 ಮಾರ್ಕ್ಸ್ ಕ್ವಶನ್ನು 2 ಮಾರ್ಕ್ಸ್ ಕ್ವಶನ್ ಇದು 8ಅಲ್ಲಿ ನಿಮಗೆ 16 ಬರುತ್ತೆ. ಬಟ್ ನಾನು ಮಾಡ್ತಾ ಇರೋದು ಕೇವಲ 14 ಮಾರ್ಕ್ಸ್ ಇದು ಮಾತ್ರ. ಬಟ್ ಈ 14 ಮಾರ್ಕ್ಸ್ 100% ಫಿಕ್ಸ್ಡ್ ಬಂದೇ ಬರುತ್ತೆ. ಅರ್ಥ ಆಯ್ತಾ? ಸೊ ಇದು 40 ಮಾರ್ಕ್ಸ್ ನೋಡಿ. ನಿಮಗೆ ಟ್ರಯಾಂಗಲಿಂದ ಮಾಡಬೇಕು ಅಂತ ಇದ್ದರೆ ಬೇಕಾದರೆ ಅದು ಯಾವಾಗ ಮಾಡ್ತೇನೆ ಕೇಳಿದರೆ ಒನ್ಸ್ ಆಫ್ಟರ್ ಈಗ ಸ್ಟೇಟ್ ಪ್ರಿಪ್ರೇಟರಿ ಆದಮೇಲೆ ಮಿನಿಮಮ್ 25 to 30 ಡೇಸ್ ಸಿಗುತ್ತೆ. ನೀವು ಏನಿಲ್ಲಿ 65 to 75 ಮಾರ್ಕ್ಸ್ ಇದು ಮಾಡಿರ್ತಾರಲ್ಲ, ಅದನ್ನು ಬಿಟ್ಟು ನಾವು ಏನೆಲ್ಲ ಅಂದರೆ ಲೆಫ್ಟ್ ಮಾಡಿದ್ದೇವೆ ಯಾವುದರಲ್ಲಿ ಸ್ಟೇಟ್ ಪ್ರಿಪ್ರೇಟರಿಗೆ ಉಳಿದದನ್ನು ಆವಾಗ ಮಾಡ್ತೇನೆ. ಓಕೆ, ಇವಾಗ ನಾವು ಮಾಡ್ತಾ ಇರೋದು ನಮ್ಮ ಟಾರ್ಗೆಟ್ 70+. ಬಟ್ ನಾನೇನು ಹೇಳ್ತಾ ಇದ್ದೇನೆ, ಟಾರ್ಗೆಟ್ 65 to 75. ನೀವು ಇದಿಷ್ಟನ್ನು ಬಿಟ್ಟು ಬೇರೆ ಯಾವುದು ಓದೋದು ಬೇಡ. ನೆನಪಿಟ್ಕೊಳ್ಳಿ, ಇದೇ ಇಷ್ಟನ್ನು ಓದಿದ್ದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ನೀವು ಸ್ಟೇಟ್ ಪ್ರಿಪ್ರೇಟರಲ್ಲಿ ಇನ್ ಕೇಸ್ 60 ಔಟ್ ಆಫ್ 80ಯಲ್ಲಿ ನೀವು ಔಟ್ ಆಫ್ 80ಯಲ್ಲಿ 65+ ತಗೊಂಡ್ರೆ 100% ಸ್ಟೂಡೆಂಟ್ಸ್ ನಾನು ನಿಮಗೆ ಇದು ಮಾಡ್ತೇನೆ, ಪ್ರಾಮಿಸ್ ಮಾಡ್ತೇನೆ, ನಿಮಗೆ ಫೈನಲ್ ಎಕ್ಸಾಮಲ್ಲಿ 75+ ಬಂದೇ ಬರುತ್ತೆ. ಯಾಕಂದರೆ ಯು ಹ್ಯಾವ್ 1 ಮಂತ್ ಆಫ್ ಟೈಮ್. ಅದಾದಮೇಲೆ ಮಿನಿಮಮ್ 1 ಮಂತ್ ಟೈಮ್ ಸಿಗುತ್ತೆ. ಆ 1 ಮಂತಲ್ಲಿ ನೀವು ಪಕ್ಕಾ ಇನ್ನೊಂದು 10 ಮಾರ್ಕ್ಸ್ ಒಂದು ಇನ್ಕ್ರೀಸ್ ಪಕ್ಕಾ ಮಾಡ್ಬೋದು. ಅದಕ್ಕೋಸ್ಕರ ನಾನು ಸ್ಟೇಟ್ ಪ್ರಿಪ್ರೇಟರಿಯಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಬರಲಿ ಅಂತ 65 to 75 100% ಫಿಕ್ಸ್ಡ್ ಕ್ವಶನ್ಸನ್ನು ಮಾಡ್ತಾ ಇದ್ದೇನೆ. ಇವತ್ತು ನಾನು 2 ಮಾರ್ಕ್ಸ್ ಕ್ವಶನ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸು. 2 ಮಾರ್ಕ್ಸ್ ಕ್ವಶನ್ ಕೂಡ 2 ಡಿವೈಡ್ ಮಾಡ್ತಾ ಇದ್ದೇನೆ, 2 ಪಾರ್ಟ್ ಆಗಿ. ಯಾಕಂದರೆ ಒಂದೇ ಪಾರ್ಟಲ್ಲಿ ಮಾಡಿದರೆ ತುಂಬ ಲೆಂದಿ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡಿ 2 ಮಾರ್ಕ್ಸಿಂದ ನಿಮಗೆ ಕ್ವಶನ್ ಪೇಪರ್ ನೋಡಿದ್ರೆ ಗೊತ್ತಿದೆ ಟೋಟಲ್ ಎಷ್ಟು ಬರುತ್ತೆ ಅಂತ ಕೇಳಿದ್ರೆ 8 ಕ್ವಶನ್ಸ್ಗಳು ಬರುತ್ತೆ. ಔಟ್ ಆಫ್ ವಿಚ್ ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಟೋಟಲ್ 16 ಮಾರ್ಕ್ಸ್ ಇರುತ್ತೆ. ನಾವಿಲ್ಲಿ ಮಾಡ್ತಾ ಇರೋದು ಬರೀ 8ಅಲ್ಲಿ ಟೋಟಲ್ಲು 7 ಕ್ವಶನ್ಸನ್ನು ಮಾಡ್ತೇನೆ, ಅಂದರೆ 14 ಮಾರ್ಕ್ಸ್ ಇದು ಮಾಡ್ತೇನೆ. ನೆಕ್ಸ್ಟ್ ನಿಮಗೆ ಉಳಿದಂಥ ಒಂದು ಟ್ರಯಾಂಗಲ್ಸಿಂದ ಬರುವಂಥ ಚಾಪ್ಟರ್ನ ನೆಕ್ಸ್ಟ್ ಒನ್ಸ್ ಆಫ್ಟರ್ ನಿಮ್ಮ ಸ್ಟೇಟ್ ಪ್ರಿಪ್ರೇಟರಿ ಆದಮೇಲೆ ಮಾಡ್ತೇನೆ, ಆಯಿತಾ? ಯಾವುದನ್ನು ಬಿಡೋದಿಲ್ಲ ನಾವು. ಬಟ್ ನಿಮಗೀಗ ತುಂಬ ಮತ್ತು ಹೆಕ್ಟಿಕ್ ಅನಿಸಬಾರ್ದು. ನಿಮಗೀಗ ಸ್ಟೇಟಲ್ಲಿ ಒಂದು 65+ ಬಂದರೆ ನಿಮಗೆ ಪಕ್ಕ ಕಾನ್ಫಿಡೆನ್ಸ್ ಬರುತ್ತೆ ಫೈನಲ್ ಎಕ್ಸಾಮ್ಗೆ. ಓಕೆ, ಡೈರೆಕ್ಟ್ ಇದಕ್ಕೆ ಹೋಗ್ತಾ ಇದ್ದೇನೆ ಸ್ಟೂಡೆಂಟ್ಸ್, ಪ್ರಾಬ್ಲಮಿಗೆ ಹೋಗ್ತಾ ಇದ್ದೇನೆ. ಫಸ್ಟ್ ಕ್ವಶನ್ ನೋಡಿ, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸಿಂದ. ಇದೆಲ್ಲ 100% ಬರುವಂಥ ಕ್ವಶನ್ಸು. ಅಂದರೆ ಇದೇ ಟೈಪ್ ಬಂದಿರುತ್ತೆ. ನಾನು ಎಲ್ಲ ಟೈಪ್ ಇದು ಕ್ವಶನ್ಸನ್ನು ಒಂದೊಂದು ತೊಗೊಂಡಿದ್ದೇನೆ. ಇಲ್ಲಿ ವ್ಯಾಲ್ಯೂಸ್ಗಳು ಚೇಂಜ್ ಆಗುತ್ತೆ ಬಿಟ್ಟರೆ ಕೆಲವು ಟೈಮ್ ಇದೇ ಕ್ವಶನ್ಸ್ಗಳು ರಿಪೀಟ್ ಆಗುತ್ತೆ. ಓಕೆ, ವ್ಯಾಲ್ಯೂಸ್ಗಳು ಸಣ್ಣ ಪುಟ್ಟ ಚೇಂಜಸ್ ಇರ್ಬೋದು ಬಿಟ್ಟರೆ ಮತ್ತು ಯಾವುದು ಕೂಡ ಇದರಲ್ಲಿ ಚೇಂಜ್ ಆಗೋದಿಲ್ಲ. ಓಕೆ, ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಈಗ ಫಸ್ಟಿಗೆ ನನಗೆ 2 ಮಾರ್ಕ್ಸಿಂದ
ಪ್ರಾಬ್ಲಮ್ಸನ್ನು ಮಾಡ್ತಾ ಇದ್ದಾನೆ. ಏನಾದರೂ ಡೌಟ್ಸ್ಗಳಿದ್ರೆ ಕೇಳಿ ದಯವಿಟ್ಟು. ಇದು ಯಾವುದು ಅಂತ ಕೇಳಿದರೆ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಚಾಪ್ಟರಿಂದ ಮಾಡ್ತಾ ಇದ್ದಾನೆ. ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್. ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಇಂದ ಚಾಪ್ಟರಿಂದ ಮಾಡ್ತಾ ಇದ್ದಾನೆ. ಸೊ ನಾನು ಇದರಲ್ಲಿ ಎಲ್ಲ ಕ್ವಶನು ನಾನು ಮಾಡೋದಿಲ್ಲ, ನಿಮಗೆ ಹೋಮ್ವರ್ಕ್ ಕೂಡ ಇರುತ್ತೆ, ನೀವು ದಯವಿಟ್ಟು ಟ್ರೈ ಮಾಡಬೇಕು ಮನೆಯಲ್ಲಿ, ಇಲ್ಲದಿದ್ರೆ ಆಗೋದಿಲ್ಲ ಕ್ವಶನ್ಸು. ಫಸ್ಟ್ ಕ್ವಶನ್ ನೋಡಿ, 2x + 3y = 14. ಇದನ್ನು ಅವರು ಸಾಲ್ವ್ ಅಂತ ಕೊಟ್ಟಿರ್ತಾರೆ. ಓಕೆ, ಸಾಲ್ವ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಅಂತ ಕೊಟ್ಟಿರ್ತಾರೆ. ಓಕೆ ಸ್ಟೂಡೆಂಟ್ಸ್, ಇದು ಕ್ವಶನ್ ಏನು ಹೇಗಿರುತ್ತೆ ಕೇಳಿದರೆ ಸಾಲ್ವ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಅಥವಾ ಜಸ್ಟ್ ಸಾಲ್ವ್ ಅಂತ ಕೊಟ್ಟು 2 ಇಕ್ವೇಷನ್ನ ಕೊಟ್ಟಿರ್ತಾರೆ. ಓಕೆ, ಜಸ್ಟ್ ಸಾಲ್ವ್ ಅಂತ ಕೊಟ್ಟು 2 ಇಕ್ವೇಷನನ್ನು ಕೊಟ್ಟಿರ್ತಾರೆ. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಎಂಥ ಡೌಟ್ ಇದ್ದರೂ ಕೇಳಿ ನನಗೆ. ಓಕೆ, ಯಾವುದಕ್ಕೂ ಹೆಸಿಟೇಟ್ ಮಾಡ್ಕೊಬೇಡಿ, ಎಲ್ಲದನ್ನು ಕೇಳಿ. ನಾನು ಫಸ್ಟ್ ಕ್ವಶನ್ನ ಮಾಡ್ತಾ ಇದ್ದೆ ನೋಡಿ, ನಿಮ್ಗೆ ಇದು ಈಸಿ ಅಂತ ಅನ್ಸುತ್ತೆ, ಬಟ್ ಆದರೂ ಕೂಡ ನನಗೆ ಎಲ್ಲದನ್ನು ಕವರ್ ಮಾಡಬೇಕು, ಅದಕ್ಕೆ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, 2x + 3y = 14, 2x + y = 10. ನಿಮಗೆ ಇದ್ದದ್ರಲ್ಲಿ ಇದು ಸಾಲ್ವ್ ಮಾಡೋದ್ರಲ್ಲಿ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್, ಎಲಿಮಿನೇಷನ್ ಮೆಥಡ್, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಇದೆ. ಎಲಿಮಿನೇಷನ್ ಮೆಥಡ್ ಅನ್ನೋದು ತುಂಬ ಈಸಿ ಆಗುತ್ತೆ. ಅದಕ್ಕೆ ನಾನು ಆಲ್ಮೋಸ್ಟ್ ಅವ್ರು ಸಾಲ್ವ್ ಅಂತ ಕೊಟ್ಟರೆ ಪರ್ಟಿಕ್ಯುಲರ್ ಆಗಿ ಯಾವುದೂ ಮಾಡಿ ಅಂತ ಅವ್ರು ಮೆನ್ಷನ್ ಮಾಡದೇ ಇದ್ದರೆ ಎಲಿಮಿನೇಷನ್ ಮೆಥಡನ್ನು ಯೂಸ್ ಮಾಡಿ, ಬಿಕಾಸ್ ಇಟ್ ಇಸ್ ಈಸಿ ಅಲ್ಲ. ಈಗ ನೋಡಿ ಸ್ಟೂಡೆಂಟ್ಸ್, ಎಲಿಮಿನೇಷನ್ ಮೆಥಡ್ ಅಂದರೆ ಏನಂತ ಕೇಳಿದರೆ, ನಾವು ಒಂದು ಎಕ್ಸ್ ವ್ಯಾಲ್ಯೂವನ್ನು ಆರ್ ಎಲ್ಸ್ ವೈ ವ್ಯಾಲ್ಯೂವನ್ನು ನಾವು ಎಲಿಮಿನೇಟ್ ಮಾಡಬೇಕು. ಎಲಿಮಿನೇಟ್ ಮಾಡಬೇಕಂತ ಹೇಳಿದರೆ ಎರಡರದ್ದು ಕೋಯಿಫಿಷಿಯಂಟ್ ಸೇಮ್ ಇರಬೇಕು. ಕೋಯಿಫಿಷಿಯಂಟ್ ಅಂದರೆ ಮೀನಿಂಗ್ ಎಕ್ಸ್ ಜೊತೆ ಇಲ್ಲಿ 2 ಇದೆಯಲ್ವಾ, ಓಕೆ, ಇಲ್ಲಿ ಎಕ್ಸ್ ಜೊತೆ ಏನಿದೆ 2 ಇದೆ. ಕೋಯಿಫಿಷಿಯಂಟ್ ಸೇಮ್ ಇದ್ದರೆ ಅದರ ಸೈನನ್ನು ನಾವು ಆಪೋಸಿಟ್ ಮಾಡಿ, ಲೈಕ್ ಪ್ಲಸ್ ಇದ್ದರೆ ಮೈನಸ್ ಮಾಡಿ ನಾವು ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ಬೋದು. ಓಕೆ, ನಾನೇನು ಮಾಡ್ತೇನೆ, ಇದರಲ್ಲಿ ಇಕ್ವೇಷನ್ 1 ಅಂತ ತಗೊಳ್ತೇನೆ, ಇಕ್ವೇಷನ್ 2 ಅಂತ ತಗೊಳ್ತೇನೆ. ಎಕ್ಸ್ ನೋಡಿ, ಕೋಯಿಫಿಷಿಯಂಟ್ ಆಫ್ ಎಕ್ಸ್ ನೋಡಿ ಇಲ್ಲೂ 2 ಇದೆ, ಕೋಯಿಫಿಷಿಯಂಟ್ ಆಫ್ ಎಕ್ಸ್ ನೋಡಿ ಇಲ್ಲೂ 2 ಇದೆ. ಎರಡರಲ್ಲೂ ಕೂಡ ಎಕ್ಸ್ ಕೋಯಿಫಿಷಿಯಂಟ್ 2 ಇರಲಿಕ್ಕೆ ಹೋಗಿ ನಾನು ಏನು ಮಾಡ್ತಾ ಇದ್ದೇನೆ, ಯಾವ ನಂಬರ್ನು ಕೂಡ ಮಲ್ಟಿಪ್ಲೈ ಮಾಡ್ತಾ ಇಲ್ಲ, ಡೈರೆಕ್ಟ್ ತಗೊಳ್ತಾ ಇದ್ದೇನೆ, ಸಾಲ್ವ್ ಮಾಡ್ತೇನೆ. ನಾವು ಇದರಲ್ಲಿ ಯಾವುದನ್ನು ಕ್ಯಾನ್ಸಲ್ ಮಾಡ್ತೇವೆ ಕೇಳಿದರೆ ಸ್ಟೂಡೆಂಟ್ಸ್, ಎಕ್ಸನ್ನು ಕ್ಯಾನ್ಸಲ್ ಮಾಡ್ತೇವೆ. ಯಾಕೆ ಎಕ್ಸನ್ನು ಕ್ಯಾನ್ಸಲ್ ಮಾಡ್ತೇವೆ ಕೇಳಿದರೆ, ಇದು ಪ್ಲಸ್ ಸೈನು, ಇದು ಪ್ಲಸ್ ಸೈನು, ಆವಾಗ ಇದರ ಸೈನ್ ಮೈನಸ್ ಆಗುತ್ತೆ. ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಇಲ್ಲಿ ಪ್ಲಸ್ ಇದ್ದರೆ ಇದರ ಆಪೋಸಿಟ್ ಮೈನಸ್ ಆಗುತ್ತೆ, ಆವಾಗ ವೈನ ಸೈನ್ ಮೈನಸ್ ಆಗುತ್ತೆ ಸ್ಟೂಡೆಂಟ್ಸ್. ಇಲ್ಲೂ ಕೂಡ ಏನೂ ಇಲ್ಲ ಅಂದರೆ ಪ್ಲಸ್ ಅಂತ ಮೀನಿಂಗ್, ಆವಾಗ ಇಲ್ಲೇನಾಗುತ್ತೆ ಮೈನಸ್ ಆಗುತ್ತೆ. ಇದರ ಸೈನನ್ನು ನೋಡಿ ಇಲ್ಲಿ ಆಪೋಸಿಟ್ ಬರಿಬೇಕು, ಇದರ ಸೈನನ್ನು ನೋಡಿ ಇಲ್ಲಿ ಆಪೋಸಿಟ್ ಬರಿಬೇಕು. ಈಗ ನೋಡಿ, ಇದು ಪ್ಲಸ್ 2x, ಇದು ಮೈನಸ್ 2x. ಯಾಕೆ ಹೇಳಿ, ಈ 2ನ ಸೈನ್ ಇದಾಗಿರುತ್ತೆ, ಇದಲ್ಲ ಚೇಂಜ್ ಮಾಡಿದ್ದೀರಾ, ಹೋಯ್ತು ಅಲ್ವಾ. ಈಗ 3ನ ಸೈನ್ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ವೈನ ಸೈನ್ ಮೈನಸ್ ಇದೆ ಸ್ಟೂಡೆಂಟ್ಸ್, ಪ್ಲಸ್ ಅಲ್ಲ, ಯಾಕಂದರೆ ಇಲ್ಲಿ ಚೇಂಜ್ ಮಾಡಿದ್ದು. ಇದು ಪ್ಲಸ್, ಇದು ಮೈನಸ್, ಎರಡು ನಂಬರ್ನ ಸೈನ್ ಡಿಫರೆಂಟ್ ಇದ್ದರೆ ಸಬ್ಟ್ರಾಕ್ಟ್ ಮಾಡಬೇಕು. ಇಲ್ಲಿ ಏನೂ ಇಲ್ಲ ಅಂದರೆ 1 ಅಂತ ಮೀನಿಂಗ್. 3ಯಲ್ಲಿ 1ಅನ್ನು ಸಬ್ಟ್ರಾಕ್ಟ್ ಮಾಡಿ ಡೈರೆಕ್ಟ್, 3ಯಲ್ಲಿ 1ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ 2y ಬರುತ್ತೆ. ಗ್ರೇಟರ್ ನಂಬರ್ ಯಾವುದು, 3ನ 1ನ 3 ಅಲ್ವಾ, ಅದರ ಸೈನ್ ಏನು ಪ್ಲಸ್, ಪ್ಲಸ್ ಹಾಕುವ ಅಗತ್ಯ ಇರೋದಿಲ್ಲ, = ಇಲ್ಲಿ ನೋಡಿ 14, ಸಾರಿ ಇದು 10 ಸ್ಟೂಡೆಂಟ್ಸ್, 2x + y 10 ಇದು. ಓಕೆ, ಇದು 14 ಇದೆ, ಇದು 10 ಇದೆ, ಇದರ ಸೈನ್ ಪ್ಲಸ್ ಇದೆ, ಇದರ ಸೈನ್ ಮೈನಸ್ ಇದೆ. ಯಾಕೆ ಹೇಳಿ, ಇದು ಪ್ಲಸ್ ಇದ್ದರೆ ಇಲ್ಲಿ ಏನು ಬರೀಬೇಕು ಮೈನಸ್, ಆವಾಗ 10 ಇದು ಸೈನ್ ಮೈನಸ್ ಆಗುತ್ತೆ. ಎರಡು ನಂಬರ್ನ ಸೈನ್ ಡಿಫರೆಂಟ್ ಇದೆ, ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ, ಸಬ್ಟ್ರಾಕ್ಟ್ ಮಾಡಬೇಕು. ಸೈನ್ ಡಿಫರೆಂಟ್ ಇದ್ದರೆ ಸಬ್ಟ್ರಾಕ್ಟ್ ಮಾಡಬೇಕು. 14ನಲ್ಲಿ 10ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ 4 ಬರುತ್ತೆ ಆನ್ಸರ್. ಗ್ರೇಟರ್ ನಂಬರ್ ಸೈನನ್ನು ಹಾಕಿ. 14 ಗ್ರೇಟರ್ ನಂಬರ್, 10 ಗ್ರೇಟರ್ ನಂಬರ್. 14 ಅಲ್ವಾ, 14ನ ಸೈನ್ ಏನಿದೆ ಪ್ಲಸ್ ಇದೆ, ಸೊ ಪ್ಲಸ್ ಅಂತ ಬರುತ್ತೆ. ಸೊ ಅದನ್ನು ಹಾಕುವ ಅಗತ್ಯ ಇರೋದಿಲ್ಲ ಅಲ್ವಾ. ಸೊ y = ಇಲ್ಲೇನಾಗುತ್ತೆ, ನನಗೆ ಬೇಕಾಗಿರೋದು y ಜೊತೆ 2 ಅನ್ನೋದು ಮಲ್ಟಿಪ್ಲೈ ಆಗಿದೆ. ಆಚೆ ಕಡೆ ಹೋಗುವಾಗ ಏನಾಗುತ್ತೆ, ಅದು ಡಿವೈಡ್ ಆಗುತ್ತೆ. ಈಕ್ವಲ್ಸಿಂದ ಆಚೆ ಕಡೆ ಹೋಗುವಾಗ ಡಿವೈಡ್ ಆಗುತ್ತೆ. y = 4/2. 4/2 ಏನಾಗುತ್ತೆ 2 ಆಗುತ್ತಲ್ವಾ. ಯಾಕೆ ಹೇಳಿ, 2 1s 2 2s. ಸೊ y = 2 ಬಂತು ಆನ್ಸರ್. ಈಗ ಏನು ಮಾಡೋಣ, ಸಬ್ಸ್ಟಿಟ್ಯೂಟ್. ನೀವು ಯಾವ ಇಕ್ವೇಷನ್ ಹಾಕಿದ್ರೂ ಪ್ರಾಬ್ಲಮ್ ಇಲ್ಲ ಸ್ಟೂಡೆಂಟ್. ಸಬ್ಸ್ಟಿಟ್ಯೂಟ್ y = 2 ಇನ್ ಯಾವುದಾದ್ರೂ ಒಂದು ಇಕ್ವೇಷನ್ ಹಾಕಿ. ನಾನು ಇಕ್ವೇಷನ್ ನಂಬರ್ 2 ಹಾಕ್ತೇನೆ, ಇಕ್ವೇಷನ್ 2 ಹಾಕ್ತೇನೆ. ಯಾಕೆ ಇಕ್ವೇಷನ್ 2 ಹಾಕ್ತಾ ಇದ್ದೇನೆ ಕೇಳಿದ್ರೆ, ಈಸಿ ಇದೆಯಲ್ಲ, ನೀವು ಯಾವುದಕ್ಕೆ ಹಾಕಿದ್ರೂ ಪ್ರಾಬ್ಲಮ್ ಇಲ್ಲ. ಇಕ್ವೇಷನ್ 2 ಏನು ಹೇಳುತ್ತೆ, 2x + y = 10 ಅಂತ ಹೇಳ್ತಾ ಇದೆ. 2x + y ಅಂದರೆ ನಮಗೆ ಇಲ್ಲಿ ಆನ್ಸರ್ ಎಷ್ಟು ಬಂತು, 2 ಬಂತು, = 10. ಪ್ಲಸ್ 2ಅನ್ನು ಆಚೆ ಕಡೆ ತೊಗೊಂಡೋಗಿ -2 ಆಗುತ್ತೆ. 2x = 10 - 2. ಸೊ 2x = 10 - 2 ಏನು 8. ನೋಡಿ ಸ್ಟೂಡೆಂಟ್ಸ್, ನಮಗೆ 2 ಮತ್ತು ನಮ್ಗೆ ಬೇಕಾಗಿರೋದು ವ್ಯಾಲ್ಯೂ ಆಫ್ ಎಕ್ಸ್ ಜೊತೆ 2 ಅನ್ನೋದು ಮಲ್ಟಿಪ್ಲೈ ಆಗಿದೆ. ಈಕ್ವಲಿಂದ ಆಚೆ ಹೋಗೋಗಿ ಏನಾಗುತ್ತೆ, ಅದು ಡಿವೈಡ್ ಆಗುತ್ತೆ. ಸೊ ನಮ್ಗೆ ಬೇಕಾಗಿರೋದು ಎಕ್ಸ್ ವ್ಯಾಲ್ಯೂ 8/2. ಸೊ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ 4 ಆಗುತ್ತೆ. y 2 1s 2 4s, ಎಕ್ಸ್ ವ್ಯಾಲ್ಯೂ
4 ಆಯಿತು. ಲಾಸ್ಟಿಗೆ ಬರೀಬೇಕು ನೀವು ದ್ಯಾರ್ ಫೋರ್ ಎಕ್ಸ್ ಈಸ್ ಈಕ್ವಲ್ಸ್ ಟು 4 ಆ್ಯಂಡ್ ವೈ ಈಸ್ ಈಕ್ವಲ್ಸ್ ಟು 2 ಅಂತ ಬರೆದು ಒಂದು ಬಾಕ್ಸನ್ನು ಹಾಕಿ. ಇದು ನಿಮ್ಮ ಪ್ರಾಬ್ಲಮ್ ಆಗುತ್ತೆ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನೋಡಿ ವೆರಿಫೈ ಮಾಡಿ ನೋಡೋಣ. ಎಕ್ಸನ್ನು ಇಲ್ಲಿ ಹಾಕಿ ನೋಡೋಣ. 2 × 4 ಎಷ್ಟು 8 ಪ್ಲಸ್ ವೈ ಅಂದರೆ 2 ಬಂದಿದೆಯಲ್ಲ 8 + 2 ಎಷ್ಟು 10 ಅಲ್ವಾ. ಇದೇ ವ್ಯಾಲ್ಯೂನ ಇದಕ್ಕೂ ಹಾಕಿ ನೋಡಿ. 2 × 4 ಎಷ್ಟು 8 ಪ್ಲಸ್ 3 × 2 6 8 + 6 ಎಷ್ಟು 14 ಅಲ್ವಾ. ವೆರಿಫೈ ಆಯಿತು. ಸೊ ದ್ಯಾರ್ ಫಾರ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 4 ವೈ ಇಸ್ ಈಕ್ವಲ್ಸ್ ಟು 2. ಸ್ಟೂಡೆಂಟ್ಸ್ ಇದೆಲ್ಲ ಈಸಿ ಕ್ವಶನ್ಸ್. ಇದನ್ನೆಲ್ಲ ಯಾವತ್ತೂ ಸಣ್ಣ ಪುಟ್ಟ ಮಿಸ್ಟೇಕ್ಸಿಂದನೂ ಕೂಡ ನೀವೇನು ಇದು ಮಾಡ್ಲಿಕ್ಕೆ ಹೋಗಬೇಡಿ. ಕರೆಕ್ಟ್ ಯೋಚನೆ ಮಾಡಿ ಆರಾಮ್ಸೆ ಮಾಡಿ. ಓಕೆ, ಯು ಹ್ಯಾವ್ ಹೆಲ್ ಲಾಟ್ ಆಫ್ ಟೈಮ್. ಓಕೆ, ನೀವು ನಮಗೆ ಟೈಮ್ ಇಲ್ಲ ಮ್ಯಾಥ್ಸ್ ಮಾಡಲಿಕ್ಕೆ, ಆರಾಮ್ಸೆ ಮಾಡ್ಬೋದು. ಗೊತ್ತಿರೋ ಪ್ರಾಬ್ಲಮನ್ನು ಪರ್ಫೆಕ್ಟ್ ಮಾಡಿ, ಮಿಸ್ಟೇಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಇದು ಸೆಕೆಂಡ್ ಪ್ರಾಬ್ಲಮ್. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 8 2x - y ಈಸ್ ಈಕ್ವಲ್ಸ್ ಟು 7. ಇದು ಸಾಲ್ವ್ ಅಂತ ಹೇಳಿದ್ದಾರೆ. ಓಕೆ, ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಸ್ಟೂಡೆಂಟ್ಸ್. ಸಾಲ್ವ್ ಅಂದರೆ ಸಾಲ್ವಿಂಗ್ ದ ಲೀನಿಯರ್ ಇಕ್ವೇಷನ್ನ. ಸಾಲ್ವ್ ಅಂತ ಕೊಟ್ಟರೆ ನಾವು ಮಾಡೋದು ಎಲಿಮಿನೇಷನ್ ಮೆಥಡನ್ನೇ ಮಾಡ್ತೇವೆ. ಓಕೆ, ಸೊ ಅದೊಂದು ಗೊತ್ತಿರಲಿ. ನಾವು ಸಾಲ್ವ್ ಅಂತ ಕೊಟ್ಟಾಗ ನಾವು ಎಲಿಮಿನೇಷನ್ ಮೆಥಡನ್ನೇ ಮಾಡ್ತೇವೆ. ಓಕೆ, ನೆಕ್ಸ್ಟ್ ನೋಡಿ, ಇವಾಗ ನಾನು ಹೇಳ್ತಾ ಇರೋದು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 8 2x - y ಈಸ್ ಈಕ್ವಲ್ಸ್ ಟು 7 ಅಂತ ಹೇಳಿದ್ದಾರೆ. ಈಗ ನೋಡಿ, ಎಕ್ಸಿನ ಜೊತೆ ಇಲ್ಲಿ ನೋಡಿ, ಇಲ್ಲಿ ಎಕ್ಸಿನ ಜೊತೆ 1 ಇದೆ ಅಲ್ವಾ. ಎರಡರದ್ದು ಕೊಯಿಫಿಷಿಯಂಟ್ ಸೇಮ್ ಇದೆಯಾ? ಇಲ್ಲಿ ಎಕ್ಸಿನ ಜೊತೆ 1 ಇದೆ, ಇಲ್ಲಿ ಎಕ್ಸಿನ ಜೊತೆ 2 ಇದೆ. ಎರಡರ ಕೊಯಿಫಿಷಿಯಂಟ್ ಸೇಮ್ ಇಲ್ಲ. ಹಾಗಾದರೆ ನಮ್ಗೆ ಇಲ್ಲಿ ಕ್ಯಾನ್ಸಲ್ ಮಾಡಲಿಕ್ಕೆ ಆಗೋದಿಲ್ಲ ಡೈರೆಕ್ಟ್. ಬಟ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ವೈ ನೋಡಿ, ನಾವು ಎಕ್ಸನ್ನೇ ಕ್ಯಾನ್ಸಲ್ ಮಾಡಬೇಕಂತ ರೂಲ್ಸ್ ಇಲ್ಲ. ವೈಯನ್ನು ಕ್ಯಾನ್ಸಲ್ ಮಾಡ್ಬೋದು. ಇಲ್ಲಿ ನೋಡಿ, ಇದು ಪ್ಲಸ್ ವೈ ಇದೆ, ಇದ್ರ ಎದುರುಗಡೆ ಏನೂ ಇಲ್ಲ ಅಂದರೆ 1 ಅಂತ ಮೀನಿಂಗ್, ಇದ್ರ ಎದುರುಗಡೆ ಏನಿಲ್ಲ ಅಂದರೆ 1 ಅಂತ ಮೀನಿಂಗ್. ಸರಿಯಾ? ಇಲ್ಲಿ ಪ್ಲಸ್ 1 ವೈ ಇದೆ, ಇಲ್ಲಿ -1 ವೈ ಇದೆ. ಎರಡೂ ಕೂಡ 1 1 ಅಲ್ವಾ. ಬಟ್ ಸೈನ್ ನೋಡ್ಕೊಳ್ಳಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ನಾನು ಇದನ್ನು ಇಕ್ವೇಷನ್ ನಂಬರ್ 1 ಅಂತ ತಗೊಳ್ತೇನೆ, ಇದನ್ನು ಇಕ್ವೇಷನ್ ನಂಬರ್ 2 ಅಂತ ತಗೊಳ್ತೇನೆ. ಇಂಥ ಪ್ರಾಬ್ಲಮ್ ಬಂದರೆ, ಅಂದರೆ ಆಲ್ರೆಡಿ ಕೊಟ್ಟಿರೋ ಇಕ್ವೇಷನಲ್ಲೇ ನಿಮಗೆ ಅದು ಆಲ್ರೆಡಿ ಆಪೋಸಿಟ್ ಸೈನಲ್ಲಿ ಇದ್ದರೆ, ಅಂದರೆ ನೀವು ಯಾವುದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರಲ್ಲ ಅದು ಆಲ್ರೆಡಿ ಆಪೋಸಿಟ್ ಸೈನಲ್ಲಿ ಇದ್ದರೆ ಮತ್ತೆ ನೀವು ಸೈನ್ ಚೇಂಜ್ ಮಾಡೋದು ಬೇಡ. ಯಾಕಂದರೆ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಲ್ವಾ. ಮತ್ತು ಸೈನ್ ಚೇಂಜ್ ಮಾಡಬೇಕಾ? ಇಲ್ಲಿ ನೀವು ಮೈನಸ್ ಇದ್ದಾಗ ಇಲ್ಲಿ ಪ್ಲಸ್ ತಗೊಳ್ಳೋ ಅಗತ್ಯನೇ ಇಲ್ಲ. ಡೈರೆಕ್ಟ್ ಕ್ಯಾನ್ಸಲ್ ಮಾಡಿ. ಯಾವಾಗ ಹೇಳಿ? ಯಾವಾಗ ಕೊಟ್ಟಿರುವ ಇಕ್ವೇಷನಲ್ಲೇ ಪ್ಲಸ್ ಮೈನಸ್ ಇದ್ದು ಡೈರೆಕ್ಟ್ ಕ್ಯಾನ್ಸಲ್ ಆಗುವಂತಿದ್ದರೆ ನೀವು ಮತ್ತೆ ಇಲ್ಲಿ ಸೈನನ್ನು ಚೇಂಜ್ ಮಾಡೋದು ಬೇಡ. ಇಲ್ಲಿ ಹೇಗೆ ಇಲ್ಲಿ ಪ್ಲಸ್ ಇದ್ದಾಗ ಮೈನಸ್ ತೊಗೊಂಡ್ರಿ, ಇಲ್ಲಿ ಪ್ಲಸ್ ಇದ್ದಾಗ ಮೈನಸ್ ತೊಗೊಂಡ್ರಿ, ಆ ಥರ ಮಾಡೋ ಅಗತ್ಯ ಇರೋದಿಲ್ಲ. ಆಯಿತಾ? ಈಗ ಇದ್ರ ಸೈನ್ ಪ್ಲಸ್ ಇದೆ, ಇದ್ರ ಸೈನ್ ಪ್ಲಸ್ ಇದೆ, ಇಲ್ಲಿ ಮೈನಸ್ ತೊಗೊಳ್ಳಿಕ್ಕಿಲ್ಲ. ಯಾಕಂದರೆ ನಾವು ಡೈರೆಕ್ಟ್ ಕ್ಯಾನ್ಸಲ್ ಮಾಡಿದ್ದೇವೆ. ಇದರ ಸೈನ್ ಪ್ಲಸ್ ಇದೆ, ಇದರ ಸೈನ್ ಪ್ಲಸ್ ಇದೆ, ಏನೂ ಚೇಂಜ್ ಮಾಡೋ ಅಗತ್ಯ ಇಲ್ಲ. ಇಲ್ಲಿ ಏನೂ ಇಲ್ಲ ಅಂದರೆ ಎದುರುಗಡೆ 1 ಅಂತ ಅರ್ಥ. 1 + 2 ಏನು 3 ಅಲ್ವಾ. 3x ಈಸ್ ಈಕ್ವಲ್ಸ್ ಟು, ಇಲ್ಲೂ ಎದುರುಗಡೆ ಪ್ಲಸ್ ಇದೆ, ಇದ್ರ ಎದುರುಗಡೆ ಪ್ಲಸ್ ಇದೆ. 8 + 7 ಎಷ್ಟು 15 ಆಗುತ್ತೆ. ಸ್ಟೂಡೆಂಟ್ಸ್, ಹೋಪ್ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂದ್ಕೊಳ್ತೇನೆ. ಯಾಕೆ ಸೈನನ್ನು ಚೇಂಜ್ ಮಾಡಲಿಲ್ಲ ಕೇಳಿದರೆ, ನಾವು ಇಲ್ಲಿ ಪ್ಲಸ್ ವೈ ಮೈನಸ್ ವೈ ಡೈರೆಕ್ಟ್ ಕ್ಯಾನ್ಸಲ್ ಮಾಡಿದ್ದೇವೆ, ಸೈನನ್ನು ಚೇಂಜ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಲ್ಲ. ನನಗೆ ಬೇಕಾಗಿರೋದು ಎಕ್ಸ್ 3 ಅನ್ನೋದು ಎಕ್ಸ್ ಜೊತೆ ಮಲ್ಟಿಪ್ಲೈ ಆಗಿದೆ, ಈಕ್ವಲಿಂದ ಆಚೆ ಹೋಗೋಗಿ ಏನಾಗುತ್ತೆ ಹೇಳಿ, ಡಿವೈಡ್ ಆಗುತ್ತೆ 15/3. ಸರಿಯಾ? ವಿಚ್ ಇಂಪ್ಲೈಸ್ ಎಕ್ಸ್ ಈಸ್ ಈಕ್ವಲ್ಸ್ ಟು 3 1s 3 5s. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 5 ಬಂತು. ಹಿಂದಿನ ಪ್ರಾಬ್ಲಮಲ್ಲಿ ಫಸ್ಟ್ ಏನು ಫೈಂಡ್ ಔಟ್ ಮಾಡಿದ್ವಿ? ವೈ ಫೈಂಡ್ ಔಟ್ ಮಾಡಿದ್ವಿ, ಆಮೇಲೆ ಎಕ್ಸ್ ಮಾಡಿದ್ವಿ. ಇದರಲ್ಲಿ ಏನು ಮಾಡಿದ್ವಿ? ಎಕ್ಸನ್ನು ಫಸ್ಟಿಗೆ ಫೈಂಡ್ ಔಟ್ ಮಾಡಿದ್ವಿ. ಯಾವ ರೀತಿಯೂ ಮಾಡ್ಬೋದು, ನಮ್ಗೆ ಇಕ್ವೇಷನ್ ಯಾವ ರೀತಿ ಇದೆ ಅದ್ರ ಮೇಲೆ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು. ಈಗ ಏನು ಮಾಡೋದು ಹೇಳಿ? ಸಬ್ಸ್ಟಿಟ್ಯೂಟ್. ಸೇಮ್ ಹಿಂದಿನ ಪ್ರಾಬ್ಲಮಲ್ಲಿ ಏನು ಮಾಡಿದ್ರಿ? ಯಾವ ಇಕ್ವೇಷನ್ ಹಾಕಿದರೂ ಪ್ರಾಬ್ಲಮ್ ಇಲ್ಲ. ಸಬ್ಸ್ಟಿಟ್ಯೂಟ್ ಎಕ್ಸ್ ಈಸ್ ಈಕ್ವಲ್ಸ್ ಟು 5 ಇನ್ನು ಇಕ್ವೇಷನ್ 1ಗೆ ಹಾಕ್ತೇನೆ. ಇಕ್ವೇಷನ್ 2 ಹಾಕಿದರೂ ಪ್ರಾಬ್ಲಮ್ ಇಲ್ಲ, 1ಗೆ ಹಾಕಿದರೂ ಪ್ರಾಬ್ಲಮ್ ಇಲ್ಲ. ಸ್ಟೂಡೆಂಟ್ಸ್, ಇಕ್ವೇಷನ್ 1 ಏನು ಹೇಳುತ್ತೆ? ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 8 ಅಂತ ಇದೆಯಲ್ವಾ. ಸರಿಯಾ? ಈಗ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು ನಮಗೆ? 5. ಸಬ್ಸ್ಟಿಟ್ಯೂಟ್ ಮಾಡಿ, ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 8. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ನಮಗೆ ಬೇಕಾಗಿರೋದು ವೈ ಮತ್ತು ಇದ್ರ ಮಧ್ಯೆ ಪ್ಲಸ್ ಅಂತ ಸೈನ್ ಇದೆ. ಆ್ಯಕ್ಚುಲಿ ಈ ಪ್ಲಸ್ ಅನ್ನೋದು ಈ ವೈಗಾಗತ್ತೆ. ಈ 5ಗೆ ಯಾವ ಸೈನ್ ಕೇಳಿದರೆ ಪ್ಲಸ್ ಎದುರುಗಡೆ ಇರುತ್ತೆ. ಈ ಪ್ಲಸ್ 5ಅನ್ನು ಈಕ್ವಲಿಂದ ಆಚೆ ಹೋಗೋಗಿ ಏನಾಗುತ್ತೆ? -5 ಆಗುತ್ತೆ. 8 - 5 ವೈ ಈಸ್ ಈಕ್ವಲ್ಸ್ ಟು ಎಷ್ಟು ಬಂತು? 3 ಬಂತು. ಸರಿಯಾ? ದ್ಯಾರ್ ಫೋರ್ ಕೆಳಗಡೆ ಬರೀನಿ, ನನಗಿಲ್ಲಿ ಸ್ಪೇಸ್ ಇಲ್ಲ, ಅದಕ್ಕೆ ಇಲ್ಲೇ ಬರಿತಾ ಇದ್ದೇನೆ. ನೀವು ಚಂದ ಮಾಡಿ ಇದನ್ನು ಬರಿಬೇಕು. ಎಕ್ಸ್ ಈಸ್ ಈಕ್ವಲ್ಸ್ ಟು 5 ಆ್ಯಂಡ್ ವೈ ಈಸ್ ಈಕ್ವಲ್ಸ್ ಟು 3 ಆಗುತ್ತೆ. ಇದನ್ನು ಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ. ಎಕ್ಸ್ ಇದ್ದರೆ 5 ಅಲ್ವಾ. 5 + 3 ಎಷ್ಟು? 8 ಅಲ್ವಾ. 2 × ಎಕ್ಸ್ ಈಸ್ ಈಕ್ವಲ್ಸ್ ಟು 5. 2 × 5 10 - 3 10 - 3 ಎಷ್ಟು? 7 ಅಲ್ವಾ. ವೆರಿಫೈ ಆಗಿಲ್ವಾ? ಸಿಂಪಲ್ ಅಲ್ಲ ಸ್ಟೂಡೆಂಟ್ಸ್. ನೀವು ಯಾವುದು ಕೂಡ ಮಾಡ್ಬೋದು. ಎಕ್ಸನ್ನಾದರೂ ಕ್ಯಾನ್ಸಲ್ ಮಾಡಿ, ವೈಯನ್ನಾದರೂ ಕ್ಯಾನ್ಸಲ್ ಮಾಡಿ, ಇಕ್ವೇಷನನ್ನು ನೋಡಿ ಮಾಡಬೇಕು ಅಷ್ಟೇ. ಓಕೆ, ಹೋಪ್ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮಿಗೆ ಹೋಗ್ತಾ ಇದ್ದೇನೆ ಸ್ಟೂಡೆಂಟ್ಸು.
ಥರ್ಡ್ ಪ್ರಾಬ್ಲಮ್ ನೋಡಿ, ನಾನೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮನ್ನು ಮಾಡ್ತೇನೆ. ಇದನ್ನು ನಾನು ಮಾಡೋದಿಲ್ಲ. ಯಾಕೆ ಹೇಳಿ, -y + y ಇದೆ, ಹಿಂದಿದ ಪ್ರಾಬ್ಲಮ್ ಏನಿದೆಯಲ್ಲ ಅದೇ ಥರ ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ತೀರಾ, ಸೈನ್ ಚೇಂಜ್ ಮಾಡೋದು ಬೇಡ ಆಯಿತಾ. ನಾನು ಸ್ವಲ್ಪ ಡಿಫ್ರೆಂಟ್ ಆಗಿದ್ದು, ಡೈರೆಕ್ಟಾಗಿ ಕ್ಯಾನ್ಸಲ್ ಆಗದಿರೋದು ಯಾವುದಾದ್ರು ಸಿಗುತ್ತಾ ನೋಡ್ತೇನೆ. ಎಲ್ಲದೂ ಡೈರೆಕ್ಟಾಗಿ ಕ್ಯಾನ್ಸಲ್ ಆಗ್ತಾಯಿದೆ ಸ್ಟೂಡೆಂಟ್ಸ್. ಓಕೆ, ಇನ್ನೊಂದು ಪ್ರಾಬ್ಲಮ್ ಮಾಡ್ತೇನೆ. ಯಾವುದು ಮಾಡ್ತೇನೆ? ಫಿಫ್ತ್ ಪ್ರಾಬ್ಲಮ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್. ಇದರಲ್ಲಿ ಫಿಫ್ತ್ ಪ್ರಾಬ್ಲಮ್ ಏನಂತ ಇದೆ, x + y = 4, 2x - y = 14 ಆಯಿತಾ. ಈಗ ನೋಡಿ, ನಾನು ಸೈನ್ ಚೇಂಜ್ ಮಾಡಬೇಕಾ? ಸೈನ್ ಚೇಂಜ್ ಮಾಡೋ ಅಗತ್ಯ ಇಲ್ವಲ್ಲ. ಯಾಕೆ ಹೇಳಿ, +y - y ಡೈರೆಕ್ಟ್ ಕ್ಯಾನ್ಸಲ್ ಆಗುತ್ತಲ್ಲ. ಆವಾಗ ಇದರ ಸೈನ್ ಎದುರುಗಡೆ ಏನಿದೆ ಅದೇ ಇರುತ್ತೆ, ಯಾವುದು ಚೇಂಜ್ ಆಗೋದಿಲ್ಲ. ಯಾಕಂದರೆ ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ ನೀವು, ಅದಕ್ಕೋಸ್ಕರ. ಇಲ್ಲಿ 1 ಇದೆ ಅಂತ ಮೀನಿಂಗ್, 1 + 2 ಏನಾಗುತ್ತೆ 3 ಅಲ್ವಾ, 3x = ಇಲ್ಲೂ ಪ್ಲಸ್ 18 ಆಗುತ್ತೆ. ಯಾಕಂದರೆ 14 + 4 18 ಅಲ್ವಾ. ನನಗೆ ಬೇಕಾಗಿರೋದು ಎಕ್ಸ್. ಇಲ್ಲೂ ನೋಡಿ ಸ್ಟೂಡೆಂಟ್, 3 × x ಇದು. ಆಚೆ ಕಡೆ ಹೋಗುವಾಗ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಈ ಸ್ಮಾಲ್ ಮಿಸ್ಟೇಕ್ಸನ್ನು ಮಾಡಬೇಡಿ. x = 6 ಆಯಿತು. ಪುನಃ ಅದೇ ಅಲ್ವಾ, ಸಬ್ಸ್ಟಿಟ್ಯೂಟ್ x = 6 ಇನ್ ಇಕ್ವೇಷನ್ 1 or 2 ಯಾವುದಕ್ಕಾದರೂ ಹಾಕಿ, ನೋ ಪ್ರಾಬ್ಲಮ್. ನಾನು ಇಕ್ವೇಷನ್ 1ಗೆ ಹಾಕ್ತಾ ಇದ್ದೇನೆ. 1 ಏನು ಹೇಳ್ತಾ ಇದೆ, x + y = 4 ಅಂತ ಹೇಳ್ತಾ ಇದೆ. ಎಕ್ಸ್ ಅಂದರೆ ನಮಗೆ 6 ಬಂದಿದೆ, 6 + y = 4 ಅಂತ ಬರಿತಾ ಇದ್ದಾನೆ. ನಮ್ಗೆ ಬೇಕಾಗಿರೋದು y ಸ್ಟೂಡೆಂಟ್, ವೆರಿ ಇಂಪಾರ್ಟೆಂಟ್. ನಾನು ಹೇಳಿದೆ 6ನ ಎದುರುಗಡೆ ಇಲ್ಲಿ ಏನು ಸೈನ್ ಇದೆ, +6 ಆಚೆ ಕಡೆ ಹೋಗುವಾಗ ಏನಾಗುತ್ತೆ, ಈಕ್ವಲಿಂದ ಆಚೆ ಹೋಗುವಾಗ ಮೈನಸ್ ಆಗುತ್ತಲ್ಲ, 4 - 6. y = ಯಾವತ್ತೂ ಹಾಗೆ ನಾವು ಸ್ಮಾಲರ್ ನಂಬರಿಂದ ಗ್ರೇಟರ್ ನಂಬರ್ನ ಮೈನಸ್ ಮಾಡಿದರೆ ಆನ್ಸರ್ ಮೈನಸ್ಸೇ ಬರುತ್ತೆ. ಏನು ಮಾಡಿ ಗೊತ್ತುಂಟಾ, ಇದು ಮೈನಸ್ಸೇ ಮಾಡಿ, 6 × 4ನ ಮೈನಸ್ ಮಾಡಿ, 2 ಬಂತಾ. ಗ್ರೇಟರ್ ನಂಬರ್ ಯಾವುದು, 6, ಅದರ ಸೈನ್ ಏನು, ಮೈನಸ್ ಹಾಕಿ. y = -2 ಅಲ್ವಾ. ಇದು ವೆರಿ ಇಂಪಾರ್ಟೆಂಟ್. x = 6, y = -2 ಸ್ಟೂಡೆಂಟ್ಸು. ಮೈನಸ್ ವ್ಯಾಲ್ಯೂ ಹಾಕದಿದ್ರೆ ಹೋಯ್ತು, ನೀವು ಏನು ಮಾಡಿಯೂ ಯೂಸ್ ಇಲ್ಲ, ಗೊತ್ತಾಯ್ತಾ. ಹಾಕಿ ನೋಡಿ, ಇಲ್ಲಿ x ಅಂದರೆ ಏನು, 6 ಅಲ್ವಾ. 6 + -2 + × ಮೈನಸ್ ಆಗುತ್ತೆ. 6 - 2 ಎಷ್ಟಾಗುತ್ತೆ, 4 ಆಗುತ್ತೆ. 2 × 6 2 × 6 ಎಷ್ಟು, 12 ಮೈನಸ್. ಇಲ್ಲೇ ಮೈನಸ್ ಇದೆ. ಅಗೇನ್ y ಅಂದರೆ ಏನು, -2 -2 ಪ್ಲಸ್ ಆಗೋದಿಲ್ವಾ. 2 × 6 12 12 + 2 ಎಷ್ಟಾಗುತ್ತೆ, 14 ಆಗುತ್ತಲ್ವಾ. ಸೊ ಇದನ್ನೇ ಹೇಳ್ತಾರೆ ಅವರು. ಓಕೆ, ಇದು ನಿಮ್ಮ x = 6, y = -2. ಇನ್ನು ಒಂದು ಪ್ರಾಬ್ಲಮನ್ನು ನಾನು ಮಾಡ್ತೇನೆ ಸ್ಟೂಡೆಂಟ್ಸ್, ಉಳಿದದ್ದು ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತಾ ಇದ್ದೇನೆ. ಹೋಮ್ವರ್ಕ್ ಮಾಡಿ, ಯಾಕಂದರೆ ಇದು ಇಂಪಾರ್ಟೆಂಟ್ ಕ್ವಶನ್. 6th ಕ್ವಶನ್ನ ಮಾಡ್ತೇನೆ. x + y = 8, x - y = 6. ಇದನ್ನು ಇಕ್ವೇಷನ್ 1 ಅಂತ ತಗೊಳ್ಳಿ, ಇದನ್ನು ಇಕ್ವೇಷನ್ 2 ಅಂತ ತಗೊಳ್ಳಿ. ನಾನು ಏನು ಹೇಳಿದ್ದೆ, ಇಕ್ವೇಷನ್ 1 ಮತ್ತು 2 ಇಲ್ಲೇ ಡೈರೆಕ್ಟ್ ಸಾಲ್ವ್ ಮಾಡ್ತಾ ಇದ್ದೇನೆ. ಸೈನ್ ಚೇಂಜ್ ಮಾಡೋ ಅಗತ್ಯ ಇಲ್ಲ. +y - y ಕ್ಯಾನ್ಸಲ್ ಮಾಡಿ. ಇಲ್ಲೂ ಪ್ಲಸ್ ಎದುರುಗಡೆ ಏನೂ ಇಲ್ಲ ಅಂದರೆ 1 ಅಂತ ಅರ್ಥ. 1 + 1 ಏನಾಗುತ್ತೆ, 2x ಅಲ್ವಾ. ಇಲ್ಲೂ ಪ್ಲಸ್ ಎರಡರ ಸೈನ್ ಸೇಮ್ ಇದ್ದರೆ ಆ್ಯಡ್ ಮಾಡಿ, 14 ಆಗುತ್ತೆ. 8 + 6. ನನಗೆ ಬೇಕಾಗಿರೋದು ಎಕ್ಸ್ ಜೊತೆ ಇದು ಮಲ್ಟಿಪ್ಲೈ ಆಗಿದೆ, ಈಕ್ವಲಿಂದ ಈಚೆ ಕಡೆ ಬರುವಾಗ ಡಿವೈಡ್ ಆಗುತ್ತೆ. x = 7 ಆಗುತ್ತೆ. ಸಬ್ಸ್ಟಿಟ್ಯೂಟ್ x = 7 ಇನ್ ಎನಿ ಒನ್ ಆಫ್ ದ ಇಕ್ವೇಷನ್. ಯಾವುದಾದ್ರೂ ಒಂದು ಇಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ನಾನು ಇಕ್ವೇಷನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಇಕ್ವೇಷನ್ 1 ಏನು ಹೇಳುತ್ತೆ, x + y = 8. ಎಕ್ಸ್ ಅಂದರೆ ನಮಗೆ ವ್ಯಾಲ್ಯೂ ಏನು ಬಂತು, 7 ಅಲ್ವಾ. 7 + y = 8. 7ನ ಎದುರುಗಡೆ ಏನೂ ಸೈನ್ ಇಲ್ಲ ಅಂದರೆ ಇದು ಪ್ಲಸ್ ಅಂತ ಮೀನಿಂಗು. +7 ಆಚೆ ತೊಗೊಂಡು ಹೋಗಿ -7 ಆಗುತ್ತೆ. 8 - 7, ಸೊ y = 1. therefore x = 7 ಆ್ಯಂಡ್ y = 1 ಆಗುತ್ತೆ ಅಲ್ವಾ. ಸೊ ಇದಿಷ್ಟು ಇದಾಯಿತು ಸ್ಟೂಡೆಂಟ್ಸ್. ಇದು ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತಾ ಇದ್ದೇನೆ. ಯಾವುದೆಲ್ಲ ಮಾಡಲಿಲ್ಲ ನಾನು, 4th one ಮಾಡಲಿಲ್ಲ. ಇದು ಹೋಮ್ವರ್ಕ್, ನೀವು ಮಾಡಿ, ಟ್ರೈ ಮಾಡಿ. ಏನಾದರೂ ಡೌಟ್ ಇದ್ದರೆ ನಂಗೆ ಕೇಳಿ. ಓಕೆ, ಇದು ಹೋಮ್ವರ್ಕ್. ಆ್ಯಂಡ್ ಮತ್ತೆ ಯಾವುದು ಮಾಡಲಿಲ್ಲ, 1 2 ಮಾಡಿದ್ದೇನೆ. 3rd one ಮಾಡಲಿಲ್ಲ. 3rd one ನಿಮಗೆ ಹೋಮ್ವರ್ಕ್. 3rd one ಮತ್ತು 4th one ನಿಮಗೆ ಹೋಮ್ವರ್ಕ್ ಸ್ಟೂಡೆಂಟ್ಸ್. ಉಳಿದನ್ನೆಲ್ಲ ಮಾಡಿದ್ದೇನೆ ನಾನು. ಇನ್ ಕೇಸ್ ಸ್ಟೂಡೆಂಟ್ಸ್ ಇದರಲ್ಲೇ ನೋಡಿ, ನಮ್ಗೆ ಇಲ್ಲೆಲ್ಲ ಡೈರೆಕ್ಟ್ ಕ್ಯಾನ್ಸಲ್ ಆಯಿತು. ಓಕೆ, ಇನ್ ಕೇಸ್ ಇದು x + y = ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು 10, ಇದು 2x + 2y = 5 ಅಂತ ಬಂದಿದೆ ಅಂತ ಅಂದ್ಕೊಳ್ಳಿ. ನನ್ನ ಎಕ್ಸಾಂಪಲ್ ಇದು, ಜಸ್ಟ್ ಎಕ್ಸಾಂಪಲ್. ಇವಾಗ ನೋಡಿ, ಇಲ್ಲೂ ನೋಡಿ, ಇಲ್ಲಿ 1 ಇದೆ ಅಂತ ಮೀನಿಂಗ್, ಇಲ್ಲಿ 2 ಇದೆ. ಇದು ಕ್ಯಾನ್ಸಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ ನಮಗೆ, ಎಕ್ಸನ್ನು ವೈಯನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅಂಥ ಟೈಮಲ್ಲಿ ಏನು ಮಾಡಬೇಕು ಹೇಳಿ,
ಆವಾಗ ಎಕ್ಸನ್ನು ನಾವು ಎಕ್ಸನ್ನಾದರೂ ಈಕ್ವಲ್ ಮಾಡಿ ವೈಯನ್ನಾದರೂ ಈಕ್ವಲ್ ಮಾಡಿ. ಎಕ್ಸ್ ಎದುರುಗಡೆ ಇಲ್ಲಿ ಏನೂ ಇಲ್ಲ ಅಂದರೆ 1 ಅಂತ ಮೀನಿಂಗ್ ಅಲ್ವಾ. ನಾನು ಎಕ್ಸನ್ನು 2 ಮಾಡಬೇಕಂದ್ರೆ ಎಕ್ಸನ್ನು ಕ್ಯಾನ್ಸಲ್ ಮಾಡಬೇಕಂತ ಇದ್ದೇನೆ ನಾನೀಗ. ಎಕ್ಸನ್ನು 2 ಮಾಡಬೇಕಂದ್ರೆ ಎಷ್ಟರಿಂದ ಮಲ್ಟಿಪ್ಲೈ ಮಾಡಬೇಕು? 2 ಇಂದಲ್ವಾ. ಆವಾಗ ನೋಡಿ 2 ಅನ್ನೋದು ಇದಕ್ಕೂ ಮಲ್ಟಿಪ್ಲೈ ಆಗುತ್ತೆ. ಏನಾಗುತ್ತೆ ಆವಾಗಿದ್ದು 2x ಪ್ಲಸ್ 2 ಅನ್ನೋದು ಇದಕ್ಕೂ ಮಲ್ಟಿಪ್ಲೈ ಆಗುತ್ತೆ. 2y ಈಸ್ ಈಕ್ವಲ್ಸ್ ಟು 2 × 10 ಎಷ್ಟಾಗುತ್ತೆ? 20 ಆಗುತ್ತೆ. ಸ್ಟೂಡೆಂಟ್ಸ್ ನಾನಿಲ್ಲಿ ಬೇರೆ ನಂಬರ್ ತಗೊಳ್ತೇನೆ, 4y ತಗೊಳ್ತೇನೆ, ಯಾಕಂದರೆ ಡೈರೆಕ್ಟ್ ಕ್ಯಾನ್ಸಲ್ ಆಗಿ ಹೋಗುತ್ತೆ ಅದಕ್ಕೋಸ್ಕರ. ಇನ್ನೊಂದು ಈಕ್ವೇಷನ್ನ ಆ್ಯಸ್ ಇಟ್ ಇಸ್ ಆಗಿ ತೊಗೊಳ್ಳಿ, ಎಂತ ಚೇಂಜ್ ಮಾಡೋದು ಬೇಡ. ಒಂದು ಈಕ್ವೇಷನ್ನ ಮಾತ್ರ ಇಂಟು ಮಲ್ಟಿಪ್ಲೈ ಮಾಡಿದ್ರಾ? ಯಾಕೆ ಮಲ್ಟಿಪ್ಲೈ ಮಾಡಿದ್ದೇಳಿ? ಇಲ್ಲಿ ಎಕ್ಸ್ ಮತ್ತು ಎಕ್ಸ್ ವ್ಯಾಲ್ಯೂನ ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ಬೋದಲ್ಲ. ಡೈರೆಕ್ಟ್ ಅಂದರೆ ಮೀನಿಂಗ್ ಏನು ಹೇಳಿ? ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಸೈನ್ ಚೇಂಜ್ ಮಾಡಿ ಕ್ಯಾನ್ಸಲ್ ಮಾಡಿದ್ದು ಅಲ್ವಾ, ಕ್ಯಾನ್ಸಲ್ ಆಗುತ್ತಲ್ಲ. ಅದಕ್ಕೆ ನಾನು ಯಾವಾಗ ನಾವು ಎಕ್ಸ್ ಮತ್ತು ವೈಯನ್ನು ಡೈರೆಕ್ಟ್ ಕ್ಯಾನ್ಸಲ್ ಮಾಡಲಿಕ್ಕೆ ಆಗೋದಿಲ್ಲ, ಎಕ್ಸನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ವೈಯನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂಥ ಟೈಮಲ್ಲಿ ಏನು ಮಾಡಿ ಅಂತ ಕೇಳಿದರೆ ಇಂಟು ಅಂತ ಮಲ್ಟಿಪ್ಲಿಕೇಶನ್ ಮಾಡಿ ಆಮೇಲೆ ಸಾಲ್ವ್ ಮಾಡಿ, ಉಳಿದೆಲ್ಲ ಸೇಮ್. ಓಕೆ, ಸೊ ಇದು ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ 2 ಮಾರ್ಕ್ಸ್ ಕ್ವಶನ್ 2000%, 200% ಶೋರ್ ಬರುತ್ತೆ ಸ್ಟೂಡೆಂಟ್ಸ್. ಆಯಿತಾ, ಇದರಲ್ಲಿ ಏನು ಡೌಟ್ ಇಲ್ಲ ಅಂದ್ಕೊಳ್ತೇನೆ. ಏನಾದರೂ ಡೌಟ್ಸ್ ಇದೆ ನಾನು ಕೇಳಿ. ಆಯಿತಾ, ಈಗ ಸೆಕೆಂಡ್ ಕ್ವಶನಿಗೆ ಹೋಗ್ತೇನೆ. ಪ್ರೂವ್ ದ್ಯಾಟ್ ರಿಯಲ್ ನಂಬರ್ಸಿಂದ ಹೋಗ್ತಾ ಇದ್ದೇನೆ. ಪ್ರೂವ್ ದ್ಯಾಟ್ ಇದು ಆ್ಯಕ್ಚುಲಿ ಇದು ಎಲ್ಲದನ್ನು ನಾನು ಮಾಡಿದ್ದೇನೆ ಸ್ಟೂಡೆಂಟ್ಸ್, ಬಟ್ ಆದರೂ ಕೂಡ ಇದನ್ನು ಮಾಡ್ತಾ ಇದ್ದೇನೆ. ಸೆಕೆಂಡ್ ಪ್ರೂವ್ ದ್ಯಾಟ್ ನಾನು ಇದನ್ನು ಎಲ್ಲದನ್ನು ಮಾಡೋದಿಲ್ಲ. ಇದು 100% ಕ್ವಶನ್ ಗ್ಯಾರಂಟಿ ಬರುತ್ತೆ ರಿಯಲ್ ನಂಬರ್ಸಿಂದ. $100% ಫಿಕ್ಸ್ ಕ್ವಶನ್ ಸ್ಟೂಡೆಂಟ್. ಇದು ಒಂದನೇ ಕ್ವಶನ್ ಮಾಡ್ತಾ ಇದ್ದೇನೆ. ಪ್ರೂವ್ ದ್ಯಾಟ್ √3 + 2 ಈಸ್ ಆ್ಯನ್ ಇರ್ರಾಷನಲ್ ಅಂತ ಪ್ರೂವ್ ಮಾಡಲಿಕ್ಕೆ ಹೇಳಿದ್ದಾರೆ ಅಲ್ವಾ. ಓಕೆ, √3 + 2 ಈಸ್ ಆ್ಯನ್ ಇರ್ರಾಷನಲ್. ಫಸ್ಟಿಗೆ ಈ ಥರ ಪ್ರಾಬ್ಲಮ್ ಬಂದಾಗ ಪ್ರೂವ್ ದ್ಯಾಟ್ ಅಂತ ಬಂದಾಗ ಲೆಟ್ ಅಸ್ ಅಸ್ಯೂಮ್, ಇದನ್ನೆಲ್ಲ ಬರಿಬೇಕು ನೀವು, ಬರೀದೇ ಇದ್ದರೆ ಮಾರ್ಕ್ಸ್ ಕೊಡೋದಿಲ್ಲ. ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ √3 + 2 ಈಸ್ ಅ ರ್ಯಾಷನಲ್ ನಂಬರ್ ಅಂತ ನಾವು ಫಸ್ಟಿಗೆ ಅಸ್ಯೂಮ್ ಮಾಡಬೇಕು. ಇದು ನಮ್ಮದೇ ಅಸಂಪ್ಷನ್ ಸ್ಟೂಡೆಂಟ್ಸ್, ಅಸ್ಯೂಮ್ ಮಾಡ್ತಾ ಇದ್ದೇವೆ. ಇದೇ ಥರ ಬರಿತಾ ಹೋಗ್ಬೇಕು. √3 + 2 ಅನ್ನು ನಾವು ರಿಯಲ್ ನಂಬರ್ ರ್ಯಾಷನಲ್ ನಂಬರ್ ಅಂತ ತಗೊಂಡ್ರೆ ಅದ್ರ ಮೀನಿಂಗ್ ಏನು ಹೇಳಿ? a/b ಅಂತ ಅರ್ಥ. ವ್ಯಾರ್ b ಈಸ್ ನಾಟ್ ಈಕ್ವಲ್ಸ್ ಟು 0. b 0 ಆಗಬಾರ್ದು ಸ್ಟೂಡೆಂಟ್ಸ್, ಇದನ್ನು ಬರಿಬೇಕು. ರ್ಯಾಷನಲ್ ನಂಬರ್ ಅಂತ ತೊಗೊಂಡ್ರೆ ಏನು ಹೇಳಿ? a/b. ಈಗ ರೂಟ್ ಟರ್ಮನ್ನು ಬಿಟ್ಟು ಉಳಿದದನ್ನು ಆಚೆಗಡೆ ತೊಗೊಂಡೋಗೋಣ. ಯಾವತ್ತೂ ಹಾಗೆ ರೂಟನ್ನು ಬಿಟ್ಟು ಉಳಿದದನ್ನು ಆಚೆಗಡೆ ತೊಗೊಂಡೋಗೋಣ. ಇಲ್ಲಿ ಆಲ್ರೆಡಿ a/b ಇದೆಯಲ್ಲ, +2 ಈಕ್ವಲಿಂದ ಆಚೆ ಹೋಗಿ ಏನಾಗುತ್ತೆ? -2 ಆಗುತ್ತೆ. ಇಲ್ಲಿ ಏನು ಮಾಡಿ /1 ಅಂತ ತಗೊಂಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಯಾಕೆ ಹೇಳಿ? ಇದು p/q ಫಾರ್ಮಲ್ಲಿದೆ, ಬಟ್ ಇದು p/q ಫಾರ್ಮಲ್ಲಿ ಇಲ್ಲ, ಅದಕ್ಕೆ /1 ಅಂತ ತಗೊಂಡು ನಾವು ಇದು ಮಾಡ್ತೇವೆ. ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದನ್ನು ಇದಕ್ಕೆ. 1 × a ಏನಾಗುತ್ತೆ? a ಮೈನಸ್ 2 × b ಏನಾಗುತ್ತೆ? 2b /b. ಇಲ್ಲಿಗೆ ನಿಮ್ಮ ಪ್ರಾಬ್ಲಮ್ ಇಲ್ಲಿಗೆ ಸ್ಟಾಪ್ ಸ್ಟೂಡೆಂಟ್, ಮತ್ತು ಏನು ಮಾಡಲಿಕ್ಕೂ ಇಲ್ಲ. a - 2b /b ಆಯಿತು. ಇದು ಯಾವ ಫಾರ್ಮಲ್ಲಿದೆ? p/q ಫಾರ್ಮಲ್ಲಿ ಇದೆಯಲ್ವಾ. ಇದರ ಮಧ್ಯೆ ಯಾವ ಸೈನ್ ಇದೆ? ಈಕ್ವಲ್ಸ್ ಟು ಸೈನ್ ಇದೆಯಲ್ವಾ. ಈಗ ಏನು ಬರಿಬೇಕು ಗೊತ್ತುಂಟಾ? a - 2b /b ಈಸ್ ರ್ಯಾಷನಲ್ ನಂಬರ್. ವೈ ಇಟ್ ಈಸ್ ರ್ಯಾಷನಲ್ ನಂಬರ್? ಯಾಕಂತ ಕೇಳಿದರೆ ಯಾವುದು p/q ಫಾರ್ಮಲ್ಲಿ ಇದೆ ನೋಡಿ ಅದನ್ನೆಲ್ಲ ರ್ಯಾಷನಲ್ ನಂಬರ್ ಅಂತ ಕರಿತೇವೆ. ಬಟ್ ಏನಾಗ್ತಿದೆ ನೋಡಿ, √3 ಇದೆಯಲ್ಲ, ಇವೆರಡು ಈಕ್ವಲ್ ಅಂತ ಹೇಳಿದ್ದಾರೆ. ಇದು ಈಕ್ವಲ್, ಇದು ಇಸ್ ಈಕ್ವಲ್ಸ್ ಟು ಇದು ಅಂದರೆ ಇವೆರಡು, ಇದು ರ್ಯಾಷನಲ್ ನಂಬರ್ ಆದರೆ ಇದು ರ್ಯಾಷನಲ್ ನಂಬರೇ ಆಗಬೇಕಲ್ಲ. ಆರ್ ಎಲ್ಸ್ ಇದು ಇರ್ರಾಷನಲ್ ನಂಬರ್ ಆದರೆ ಇದು ಇರ್ರಾಷನಲ್ ನಂಬರೇ ಆಗಬೇಕಲ್ಲ. ಬಟ್ √3 ಅನ್ನೋದು ರ್ಯಾಷನಲ್ ನಂಬರಾ? √3 ಈಸ್ ಆನ್ ಇರ್ರಾಷನಲ್ ನಂಬರ್ ಅಲ್ವಾ? ಕರೆಕ್ಟ್ ಅಲ್ಲ? ಯಾಕಂದರೆ ಈಕ್ವಲ್ ಅಂದರೆ ಮೀನಿಂಗ್ ಏನು ಹೇಳಿ? ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಸೈಡ್ ಅಂದರೆ ಏನು? ಇದು ಮತ್ತು ಇದು ಈಕ್ವಲ್ ಆಗಬೇಕು. ಇದು ರ್ಯಾಷನಲ್ ಆದರೆ ಇದು ರ್ಯಾಷನಲ್ ಆಗಬೇಕು, ಇದು ಇರ್ರಾಷನಲ್ ಆದರೆ ಇದು ಇರ್ರಾಷನಲ್ ಆಗಬೇಕು. ಬಟ್ ನೋಡಿ, ನಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿ ಇದು ರ್ಯಾಷನಲ್ ನಂಬರ್ ಇದೆ, ಬಟ್ √3 ಅನ್ನೋದು ರ್ಯಾಷನಲ್ಲಾ? ಇರ್ರಾಷನಲ್ ನಂಬರ್ ಅಲ್ವಾ? √3 ಇಸ್ ಆನ್ ಇರ್ರಾಷನಲ್ ನಂಬರ್ ಅಲ್ವಾ? ಸೊ ವಿಚ್ ಕಾಂಟ್ರಾಡಿಕ್ಟ್ಸ್, ಇದು ನಮ್ಮ ಅಸಂಪ್ಷನನ್ನು ರಾಂಗ್ ಮಾಡುತ್ತೆ. ದ್ಯಾರ್ ಫೋರ್ ಅವರ್ ಅಸಂಪ್ಷನ್ ಈಸ್ ರಾಂಗ್. ಏನಂತ ಅಸಂಪ್ಷನ್ ಮಾಡಿದ್ವಿ? ಅವರ್ ಅಸಂಪ್ಷನ್ ಈಸ್ ರಾಂಗ್. ನಮ್ಮ ಅಸಂಪ್ಷನ್ ರಾಂಗ್ ಆಗುತ್ತೆ. ಯಾವ ಅಸಂಪ್ಷನ್? ನಾವೇನು ಹೇಳಿದ್ದೇವೆ? √3 + 2 ಇಸ್ ಆನ್ ರ್ಯಾಷನಲ್ ನಂಬರ್ ಅಂತ ನಾವು ತೊಗೊಂಡಿದ್ದೇವಲ್ಲ, ಆ ಅಸಂಪ್ಷನ್ ರಾಂಗ್ ಆಗುತ್ತೆ. ಸೊ √3 + 2 ಈಸ್ ಆ್ಯನ್ ಇರ್ರಾಷನಲ್ ನಂಬರ್ ಅಲ್ವಾ? ನಾವು ಮಾಡ್ಕೊಂಡಿದ್ದ ಅಸಂಪ್ಷನ್ ಏನಾಗಿತ್ತು ಹೇಳಿ? ಅದು ರ್ಯಾಷನಲ್ ನಂಬರ್ ಅಂತ ನಾವು ಅಸಂಪ್ಷನ್ ಮಾಡ್ಕೊಂಡಿದ್ದು. ಬಟ್ ಇಲ್ಲಿ ಅಂತ ಗೊತ್ತಾಯ್ತು ನಮಗೆ, ರೈಟ್ ಹ್ಯಾಂಡ್ ಸೈಡಲ್ಲಿರೋದು ರ್ಯಾಷನಲ್ ನಂಬರ್ ಆಗಿದೆ, ಬಟ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋದು ಇರ್ರಾಷನಲ್ ಆಗಿದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಸೈಡ್ ಈಗ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ವೈ? ಬಿಕಾಸ್ ರ್ಯಾಷನಲ್ ನಂಬರ್ ಈಸ್ ಈಕ್ವಲ್ಸ್ ಟು ಇರ್ರಾಷನಲ್ ನಂಬರ್ ಆಗ್ಲಿಕ್ಕೆ ಚಾನ್ಸ್ ಇದೆಯಾ? ಇಲ್ಲ ಅಲ್ವಾ? ವಿಚ್ ಇಸ್ ನಾಟ್ ಈಕ್ವಲ್ ಅಲ್ವಾ? ಸೊ ನಾವು ಮಾಡ್ಕೊಂಡಂಥ ಅಸಂಪ್ಷನ್ ರಾಂಗ್. ಸೊ ಇಟ್ ಈಸ್ ಅ ಇರ್ರಾಷನಲ್ ನಂಬರ್. ಹೆನ್ಸ್
ಪ್ರೂವ್ಡ್ ಅಂತ ಬರೀನಿ. ಇಷ್ಟು ಬರೀಬೇಕು ಸ್ಟೂಡೆಂಟ್ಸ್. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. √3/2. ನೆಕ್ಸ್ಟ್ ಕ್ವಶನ್ ಮಾಡ್ತೇನೆ. ಎರಡನೇ ಕ್ವಶನ್ನು 5 + √3 ಈಸ್ ಆ್ಯನ್ ಇರ್ರ್ಯಾಷನಲ್ ಅಂತ ಹೇಳಿದ್ದಾರೆ. 5 + √3 ಈಸ್ ಆ್ಯನ್ ಇರ್ರ್ಯಾಷನಲ್ ಅಂತ ಹೇಳಿದ್ದಾರೆ. ಫಸ್ಟಿಗೆ ಏನು ಬರಿಬೇಕು ಹೇಳಿ? ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ 5 + √3 ಈಸ್ ರ್ಯಾಷನಲ್ ನಂಬರ್. ಸೇಮ್ ಅಲ್ಲ, ಆವಾಗ ಬರ್ದಿದ್ದೆ ಬರೆಯೋದಲ್ಲ. ರ್ಯಾಷನಲ್ ನಂಬರ್ ಅಂದರೆ ಏನು ಹೇಳಿ ಮೀನಿಂಗ್? 5 + √3 ಈಸ್ ಈಕ್ವಲ್ಸ್ ಟು a/b ವೇರ್ b ಈಸ್ ನಾಟ್ ಈಕ್ವಲ್ಸ್ ಟು 0. ಬರ್ತ್ರಾ? ಆಮೇಲೆ ನಾನು ಏನು ಹೇಳಿದೆ? ರೂಟ್ ಬಿಟ್ಟು ಉಳಿದದ್ದನ್ನು ಆಚೆ ಕಡೆ ತೊಗೊಂಡು ಹೋಗಬೇಕು. √3ನ ಅಲ್ಲೇ ಇಡಿ, 5 ಆಚೆ ತೊಗೊಂಡು ಹೋಗಿ. 5 ಎದುರುಗಡೆ ಇರೋದು ಸೈನ್ ಪ್ಲಸ್, ಆಚೆ ಕಡೆಗೆ ಹೋಗುವಾಗ ಏನಾಗುತ್ತೆ? ಅದು ಮೈನಸ್ ಆಗುತ್ತೆ. √3 ಈಸ್ ಈಕ್ವಲ್ಸ್ ಟು ಇಲ್ಲಿ ಬೈ 1 ಅಂತ ತೊಗೊಂಡು ಏನು ಮಾಡಬೇಕು? ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು, ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಬೇಕು. 1 × a ಏನಾಗುತ್ತೆ? a ಅಂದರೆ 1a, ಬಟ್ a ಮೈನಸ್ 5 × b ಏನಾಗುತ್ತೆ? 5b ಆಗುತ್ತೆ. ಡಿವೈಡೆಡ್ ಬೈ b × 1 ಏನಾಗುತ್ತೆ? b ಆಗುತ್ತೆ. ಇಲ್ಲಿಗೆ ಪ್ರಾಬ್ಲಮ್ ಸ್ಟಾಪ್ ಆಯಿತು. ಕರೆಕ್ಟಾ? ಉಳಿದದ್ದು ನೀವು ಹಿಂದಿನ ಪ್ರಾಬ್ಲಮಲ್ಲಿ ಏನು ಬರೆದಿದ್ರಲ್ಲ ಅದನ್ನೇ ಬರಿಬೇಕು. ಏನಂತ ಬರಿಬೇಕು? a - 5b/b ಈಸ್ ಅ ರ್ಯಾಷನಲ್ ನಂಬರ್. a - 5b ಏನಾಯಿತು? ರ್ಯಾಷನಲ್ ನಂಬರ್ ಆಯಿತು. ಯಾಕೆ ಹೇಳಿ? ಇಫ್ ಇಟ್ ಈಸ್ ಆಫ್ ದ ಫಾರ್ಮ್ p/q. p/q ಫಾರ್ಮಲ್ಲಿದ್ದು ವ್ಯಾರ್ b ಆರ್ a/b ಫಾರ್ಮಲ್ಲಿದ್ದು ವ್ಯಾರ್ b ಈಸ್ ನಾಟ್ ಈಕ್ವಲ್ಸ್ ಟು 0 ಆದರೆ ಇಟ್ ಈಸ್ ಅ ರ್ಯಾಷನಲ್ ನಂಬರ್. ಬಟ್ ಏನು ಹೇಳಿ? √3 ಈಸ್ ಆ್ಯನ್ ಇರ್ರ್ಯಾಷನಲ್ ನಂಬರ್. ಅಂದರೆ ಅವರಿಲ್ಲಿ ಈಕ್ವಲ್ ಅಂತ ಹೇಳ್ತಾ ಇದ್ದಾರೆ. ನಮಗೆ ಒಂದು ರ್ಯಾಷನಲ್ ನಂಬರ್ ಬಂದು ಇನ್ನೊಂದು ಇರ್ರ್ಯಾಷನಲ್ ನಂಬರ್ ಬಂದರೆ ಅದು ಹೇಗೆ ಈಕ್ವಲ್ ಆಗುತ್ತಾ? ನಾವು ಮಾಡ್ಕೊಂಡಿದ್ದ ಅಸಂಪ್ಷನ್ ರಾಂಗ್ ಆಗುತ್ತಲ್ಲ. ಸೊ ಅವರ್ ಅಸಂಪ್ಷನ್ ಈಸ್ ರಾಂಗ್. ಯಾಕಂತ ಅರ್ಥ ಆಯ್ತಲ್ಲ, ಅವರ್ ಅಸಂಪ್ಷನ್ ಈಸ್ ರಾಂಗ್. ನಾವು ಮಾಡ್ಕೊಂಡಂಥ ಅಸಂಪ್ಷನ್ ರಾಂಗ್ ಆಯಿತು. ಯಾಕಂದರೆ ಇಲ್ಲಿ ರ್ಯಾಷನಲ್ ನಂಬರ್ ಇಸ್ ಈಕ್ವಲ್ಸ್ ಟು ಇರ್ರ್ಯಾಷನಲ್ ನಂಬರ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲಲ್ಲ, ಅಥವಾ ರ್ಯಾಷನಲ್ ನಂಬರ್ ಇಸ್ ಈಕ್ವಲ್ಸ್ ಟು ಇರ್ರ್ಯಾಷನಲ್ ನಂಬರ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲಲ್ಲ. ಇರ್ರ್ಯಾಷನಲ್ ನಂಬರ್ ಇಸ್ ಈಕ್ವಲ್ಸ್ ಟು ಇರ್ರ್ಯಾಷನಲ್ ನಂಬರ್, ಆರ್ ರ್ಯಾಷನಲ್ ನಂಬರ್ ಇಸ್ ಈಕ್ವಲ್ಸ್ ಟು ರ್ಯಾಷನಲ್ ನಂಬರ್ ಆಗಬೇಕು. ಬಟ್ ಇಲ್ಲಿ ಒಂದು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಒಂದು ಇರ್ರ್ಯಾಷನಲ್ ಇದೆ, ರೈಟ್ ಹ್ಯಾಂಡ್ ಸೈಡಲ್ಲಿ ರ್ಯಾಷನಲ್ ಇದೆ. ಅದನ್ನು ಈಕ್ವಲ್ ಅಂತ ಬರ್ತಾ ಇದೆ. ನಮಗೆ ಈಕ್ವಲ್ ಆಗಲಿಕ್ಕೆ ಚಾನ್ಸ್ ಇಲ್ಲ ಅಲ್ವಾ? ಸೊ ಅವರ್ ಅಸಂಪ್ಷನ್ ಈಸ್ ರಾಂಗ್. ಇಟ್ ಕಾಂಟ್ರಾಡಿಕ್ಟ್ಸ್ ದ ಸ್ಟೇಟ್ಮೆಂಟ್ಸ್ ದ್ಯಾಟ್, ಇದನ್ನೆಲ್ಲ ಬರಿಬೋದು ನೀವು, ವಿಚ್ ಕಾಂಟ್ರಾಡಿಕ್ಟ್ಸ್ ದ ಸ್ಟೇಟ್ಮೆಂಟ್ ದ್ಯಾಟ್ √3 ಈಸ್ ಅನ್ ಇರ್ರ್ಯಾಷನಲ್ ನಂಬರ್. ಅಂದರೆ ದ್ಯಾರ್ ಫೋರ್ ಏನಂತ ಬರಿಬೇಕು? 5 + √3 ಈಸ್ ಅನ್ ಇರ್ರ್ಯಾಷನಲ್ ನಂಬರ್. ಅಂದರೆ ಏನು? ನಮ್ಮ ಅಸಂಪ್ಷನನ್ನು ರಾಂಗ್ ಮಾಡ್ತಾ ಇದೆ. ಇಟ್ ಕಾಂಟ್ರಾಡಿಕ್ಟ್ಸ್ ದ ಸ್ಟೇಟ್ಮೆಂಟ್, ನಮ್ಮ ಸ್ಟೇಟ್ಮೆಂಟನ್ನು ಕಾಂಟ್ರಾಡಿಕ್ಟ್ ಮಾಡ್ತಾ ಇದೆ. ಏನಂತ? ನಾವಿಲ್ಲಿ ರ್ಯಾಷನಲ್ ಅಂತ ಏನು ತೊಗೊಂಡಿದ್ದೇವಲ್ಲ ಆ ಸ್ಟೇಟ್ಮೆಂಟನ್ನು ಅದು ಉಲ್ಟಾ ಮಾಡ್ತಾ ಇದೆ. ದಟ್ ಈಸ್ ವೈ ಇಟ್ ಈಸ್ ಅನ್ ಇರ್ರ್ಯಾಷನಲ್ ನಂಬರ್. ಆಯ್ತಲ್ಲ ಸ್ಟೂಡೆಂಟ್ಸ್? ಇದೇನಂತ ಅರ್ಥ ಆಗಿದೆಯಲ್ಲ? ನೆಕ್ಸ್ಟ್ ಕ್ವಶನ್ ಮಾಡ್ತೇನೆ. ಸ್ಟೂಡೆಂಟ್ಸ್ ನಂಗೆ ಇದು ನೋಡಿದರೆ ಮೇ ಬಿ ನಾನು 4 ಪಾರ್ಟ್ಸ್ ಮಾಡ್ತೇನೇನೋ. ಯಾಕಂತ ಕೇಳಿದರೆ ಇದು ತುಂಬ ಟೈಮ್ ತಗೊಳ್ತಾ ಇದೆ. ನಂಗೆ ಎಲ್ಲದನ್ನು ಕಂಪ್ಲೀಟ್ ಮಾಡಬೇಕು. ಅದಕ್ಕೋಸ್ಕರ ಥರ್ಡ್ ಒನ್ ನಾನು ಹಾಫ್ ಆನ್ ಅವರ್ಗಿಂತ ಜಾಸ್ತಿ ಮಾಡೋದಿಲ್ಲ. ಓಕೆ. 5 - √3 ಈಸ್ ಆ್ಯನ್ ಇರ್ರ್ಯಾಷನಲ್ ಅಂತ ಹೇಳಿದ್ದಾರೆ. ಕ್ವಶನ್ ಏನು? 5 - √3. ಓಕೆ. ಲೆಟ್ ಅಸ್ ಅಸ್ಯೂಮ್, ಎಲ್ಲದು ಸೇಮ್. ಆವಾಗ ಏನು ಮಾಡಿದರೆ ಹಿಂದಿನ ಪ್ರಾಬ್ಲಮಲ್ಲೇ ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ 5 - √3 ಈಸ್ ರ್ಯಾಷನಲ್. ಫಸ್ಟಿಗೆ ಏನು ಅಸಂಪ್ಷನ್ ಮಾಡ್ತಾ ಇದ್ದಾವೆ? ರ್ಯಾಷನಲ್ ಅಂತ ಅಸಂಪ್ಷನ್ ಮಾಡ್ತಾ ಇದ್ದಾವೆ. ರ್ಯಾಷನಲ್ ಅಂದರೆ ಮೀನಿಂಗ್ ಏನು ಹೇಳಿ? 5 - √3 ಈಸ್ ಈಕ್ವಲ್ಸ್ ಟು a/b ವೇರ್ b ಈಸ್ ನಾಟ್ ಈಕ್ವಲ್ಸ್ ಟು 0 ಅಂತ ಬರಿತೀರಾ. ಈಗ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ನಾನು ಆವಾಗ ಹೇಳಿದ್ದೆ ರೂಟನ್ನು ಬಿಟ್ಟು ಉಳಿದದನ್ನು ಆಚೆ ಕಡೆ ತೊಗೊಂಡೋಗಿ ಅಂತ ಹೇಳ್ತಾ ಇದ್ದೆ. ಇವಾಗ ನಾನು ಹೇಳ್ತೇನೆ ರೂಟನ್ನೇ ಆಚೆ ಕಡೆ ತೊಗೊಂಡೋಗಿ ಅಂತ ಹೇಳ್ತೇನೆ. ಯಾಕೆ ಅಂತ ಕೇಳಿದರೆ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು, ರೂಟ್ ಜೊತೆ ಮೈನಸ್ ಇದೆ ಅಲ್ವಾ? ನಾನೀಗ ಇನ್ ಕೇಸ್ ಈ +5 ಆಚೆ ಕಡೆ ತೊಗೊಂಡೋದ್ರೆ ಮೈನಸ್ ಆಗುತ್ತೆ. ಓಕೆ. ಬಟ್ ಇಲ್ಲಿ ರೂಟ್ ಜೊತೆ ಮೈನಸ್ ಆಗೇ ಉಳಿತದೆ. ಮೈನಸ್ ಇರಬಾರ್ದು ಯಾವತ್ತು, ಪ್ಲಸ್ ಆಗಬೇಕಲ್ಲ. ನಾನು ಅದಕ್ಕೆ -√3 ಆಚೆ ತೊಗೊಂಡು ಹೋಗ್ತೇನೆ. 5 ಇಲ್ಲೇ ಇಡ್ತಾನೆ. ಮೈನಸ್ ಈ a/b ಅನ್ನು ಈಚೆ ಕಡೆ ತೊಗೊಂಡು ಬರ್ತೇನೆ. +a/b ಈಚೆ ಕಡೆ ಬರುವಾಗ ಏನಾಗುತ್ತೆ ಹೇಳಿ? -a/b ಆಗುತ್ತೆ. ಈಸ್ ಈಕ್ವಲ್ಸ್ ಟು -√3 ಆಚೆ ಕಡೆ ಹೋಗುವಾಗ ಏನಾಗುತ್ತೆ? √3 ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಯಾವಾಗ ರೂಟ್ ಜೊತೆ ಮೈನಸ್ ಇದ್ದರೆ ಕೇಳ್ಕೊಳ್ಳಿ ಸ್ಟೂಡೆಂಟ್ಸ್, ರೂಟ್ ಜೊತೆ ಮೈನಸ್ ಇದ್ದರೆ ಈ ರೂಟ್ ಇರೋ ಪ್ಲೇಸಲ್ಲಿ a/b ಅನ್ನು ಬರಿಬೇಕು. a/b ಇರೋ ಪ್ಲೇಸಲ್ಲಿ ರೂಟನ್ನು ಬರೀನಿ ಅಷ್ಟೇ. ವಿಷಯ ಅಷ್ಟೇ. ಏನಾಗುತ್ತೆ ಹೇಳಿ? ಆ್ಯಕ್ಚುಲಿ ಮೈನಸ್ ಇದ್ದು ಆಚೆ ಕಡೆ ಹೋಗುವ ಪ್ಲಸ್ ಆಗುತ್ತೆ, ಇದು ಪ್ಲಸ್ ಇದು ಈಚೆ ಕಡೆ ಬರೋವಾಗ ಮೈನಸ್ ಆಗುತ್ತೆ ಅಷ್ಟೇ. ಬಟ್ ಆದರೆ ನೀವೇನು ಮಾಡಬೇಕು? ನಿಮ್ಗೆ ಇದು ಸಿಂಪಲ್ ಮೆಥಡ್. √3 ಇದ್ದಲ್ಲಿ ಇದನ್ನು ಬರೀನಿ, ಈ a/b ಇದ್ದಲ್ಲಿ √3 ಅನ್ನು ಬರೀನಿ. ಅಂದರೆ ನೀವೇನು ಮಾಡ್ತಿದ್ದೀರ? ಸ್ವಾಪ್ ಮಾಡ್ತಾ ಇದ್ದೀರಾ. ಕರೆಕ್ಟಾ? ಇವಾಗ ಈಚೆ ಕಡೆ ಬೈ 1 ಅಂತ ತಗೊಂಡು
ಕ್ರಾಸ್ ಮಲ್ಟಿಪ್ಲೈ ಮಾಡಿ. 5 ಇಂಟು ಬಿ ಏನಾಗುತ್ತೆ 5b ಮೈನಸ್ a ಇಂಟು 1 ಏನಾಗುತ್ತೆ a ಡಿವೈಡೆಡ್ ಬೈ b ಇಸ್ ಈಕ್ವಲ್ಸ್ ಟು √3. ಎರಡು ಸೇಮೇ ಅಲ್ವಾ? ಇಷ್ಟೊತ್ತು ಏನಾಗ್ತಿತ್ತು ಹೇಳಿ, ಈಚೆಗಡೆ √3 ಬರ್ತಾಯಿತ್ತು, ಇದು ಆಚೆಗಡೆ ಹೋಗ್ತಾಯಿತ್ತು ಅಷ್ಟೇ. ಈಗ ಉಲ್ಟಾಗ್ತಾ ಇದೆ, ಇದು ಈಚೆಗಡೆ ಇರ್ತಾ ಇದೆ, √3 ಆಚೆ ಇದೆ ಅಷ್ಟೇ. ಎರಡು ಸೇಮ್, ಅದರಲ್ಲಿ ಡಿಫ್ರೆನ್ಸ್ ಇಲ್ಲ. ವೈ ಬಿಕಾಸ್ ಈಕ್ವಲ್ ಅಂದರೆ ಏನು, ಇದು ಇಸ್ ಈಕ್ವಲ್ಸ್ ಟು ಇದಲ್ವಾ? ಮತ್ತೆ ಸೇಮ್ ಅದೇ ಬರೆಯೋದು. 5b ಮೈನಸ್ a ಡಿವೈಡೆಡ್ ಬೈ b ಈಸ್ ಅ ರ್ಯಾಷನಲ್ ನಂಬರ್ ಬಟ್ √3 ಈಸ್ ಆ್ಯನ್ ಇರ್ರಾಷನಲ್ ನಂಬರ್. ಇಷ್ಟು ಬರ್ದು ಸೊ ಅವರ್ ಅಸಂಪ್ಷನ್ ಈಸ್ ರಾಂಗ್ ಎಂತಂತ ಬರಿಬೇಕು. ಸೊ ಅವರ್ ಅಸಂಪ್ಷನ್ ಈಸ್ ರಾಂಗ್. ಇಟ್ ಕಾಂಟ್ರಾಡಿಕ್ಟ್ಸ್ ದ ಸ್ಟೇಟ್ಮೆಂಟ್. ಇದನ್ನು ಬರೆದ್ರೂ ಓಕೆ, ಬರೆದಿದ್ರು ಓಕೆ, ಬೇಕಾದರೆ ಬರ್ಕೊಳ್ಳಿ, ಅಡ್ಡಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಇಟ್ ಕಾಂಟ್ರಾಡಿಕ್ಟ್ಸ್ ದ ಸ್ಟೇಟ್ಮೆಂಟ್ ದ್ಯಾಟ್. ಕಾಂಟ್ರಾಡಿಕ್ಟ್ ಅಂದರೆ ಏನು ಗೊತ್ತುಂಟ, ನಾವು ಹೇಳಿದಂಥ ಸ್ಟೇಟ್ಮೆಂಟ್ ಅನ್ನೋದು ರಾಂಗ್ ಮಾಡ್ತಾ ಇದೆ, ಉಲ್ಟಾ ಮಾಡ್ತಾ ಇದೆ. ಸ್ಟೇಟ್ಮೆಂಟ್ ದ್ಯಾಟ್ ನಾವೇನು ಸ್ಟೇಟ್ಮೆಂಟ್ ತೊಗೊಂಡಿದ್ದೀವಿ, ರ್ಯಾಷನಲ್ ನಂಬರ್ ಅಂತ ತೊಗೊಂಡಿದ್ದೇವಲ್ಲ, ಆ ಇಟ್ ಕಾಂಟ್ರಾಡಿಕ್ಟ್ಸ್ ದ ಸ್ಟೇಟ್ಮೆಂಟ್ ದ್ಯಾಟ್ 5 ಮೈನಸ್ √3 ಈಸ್ ಅ ರ್ಯಾಷನಲ್. ನಾವೇನು ಸ್ಟೇಟ್ಮೆಂಟ್ ತಗೊಂಡಿದ್ದೇವೆ ಆ ಸ್ಟೇಟ್ಮೆಂಟನ್ನು ಇದು ಕಾಂಟ್ರಾಡಿಕ್ಟ್ ಮಾಡ್ತಾ ಇದೆ ಅಂತ ಮೀನಿಂಗ್. ಇಟ್ ಕಾಂಟ್ರಾಡಿಕ್ಟ್ಸ್ ದ ಸ್ಟೇಟ್ಮೆಂಟ್ ದ್ಯಾಟ್ 5 ಮೈನಸ್ √3 ಈಸ್ ರ್ಯಾಷನಲ್, ದ್ಯಾರ್ ಫೋರ್ 5 ಮೈನಸ್ √3 ಈಸ್ ಆ್ಯನ್ ಇರ್ರಾಷನಲ್ ನಂಬರ್, ಹೆನ್ಸ್ ಪ್ರೂವ್ಡ್. ಅಲ್ವಾ? ಕರೆಕ್ಟ್ ಅಲ್ಲ? ಇದರಲ್ಲಿ ಏನು ಡೌಟ್ ಇಲ್ಲಲ್ಲ ಸ್ಟೂಡೆಂಟ್ಸು? ಇನ್ನು ಒಂದು ಪ್ರಾಬ್ಲಮನ್ನು ಮಾಡ್ತಾನೆ, ಇನ್ನು ಒಂದು ಪ್ರಾಬ್ಲಮ್ ಬೇಡ, ಇವೆರಡು ನಿಮಗೆ ಹೋಮ್ವರ್ಕ್ ಕೊಡ್ತಾನೆ, ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾನೆ. ಓಕೆ, ಇವೆರಡು ನಿಮಗೆ ಹೋಮ್ವರ್ಕ್ ಸ್ಟೂಡೆಂಟ್ಸು. ಯಾವುದಲ್ಲ? 2 + √3 ಈಸ್ ಎನ್ ಇರ್ರಾಷನಲ್ ನಂಬರ್, 3 + √5 ಈಸ್ ಎನ್ ಇರ್ರಾಷನಲ್ ನಂಬರ್. ದಯವಿಟ್ಟು ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡದೇ ಇದ್ದರೆ ಮ್ಯಾಥ್ಸಲ್ಲಿ ಮಿಸ್ ಆಗುತ್ತೆ. ನಾನು ಮಾಡುವಾಗ ನಿಮ್ಗೆ ನೋಡಲಿಕ್ಕೆ ಈಸಿ ಅಂತ ಅನ್ಸುತ್ತೆ, ನೀವು ಮಾಡುವಾಗ ನಿಮ್ಮ ಮಿಸ್ಟೇಕ್ ಏನಂತ ಗೊತ್ತಾಗುತ್ತೆ. ದಯವಿಟ್ಟು ಇವೆರಡನ್ನು ಹೋಮ್ವರ್ಕಾಗಿ ಮಾಡಿ. ಇಲ್ಲಿ ಎರಡಿದೆ ನೋಡಿ, ಇದನ್ನು ಹೋಮ್ವರ್ಕ್ ಮಾಡಿ, ಆಯಿತಾ? ಇವೆರಡು ಪ್ರಾಬ್ಲಮಲ್ಲಿ ಏನಾದರೂ ಡೌಟ್ಸ್ಗಳಿದೆ ನಂಗೆ ಕೇಳಿ, ದಯವಿಟ್ಟು ನಾನು ಮೆಸೇಜ್ ಮಾಡಿ, ನಾನು ಸಾಲ್ವ್ ಮಾಡ್ತೇನೆ, ಆಯಿತಾ? ಮುಂದಿನ ವೀಡಿಯೋದಲ್ಲಿ ಬರ್ತೇನೆ ಸ್ಟೂಡೆಂಟ್ಸ್. ಮುಂದಿನ ವೀಡಿಯೋದಲ್ಲಿ ಏನು ಮಾಡ್ತೇನೆ ಅಂತ ಕೇಳಿದರೆ ಅರಿಥಮೆಟಿಕ್ ಪ್ರೋಗ್ರೆಷನ್ ಮತ್ತು ಕ್ವಾಡ್ರಾಟಿಕ್ ಇಕ್ವೇಷನ್ 2 ಕ್ವಶನ್ ಮಾಡ್ತೇನೆ. ಸೊ ಟೋಟಲ್ ನಾನು 4 ಮಾರ್ಕ್ಸ್ ಕ್ವಶನನ್ನು 2 ಮಾರ್ಕ್ಸ್ ಕ್ವಶನನ್ನು 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೇನೆ. ಓಕೆ, ಅರ್ಥ ಮಾಡ್ಕೊಳ್ಳಿ. ಯಾಕಂತ ಕೇಳಿದರೆ ಹಾಫ್ ಆನ್ ಅವರ್ಗಿಂತ ಜಾಸ್ತಿ ಬೇಡ, 40 ಮಿನಿಟ್ಸ್ ಮ್ಯಾಕ್ಸ್, ಆಯಿತಾ? ಸೊ 2 ಮಾರ್ಕ್ಸ್ ಕ್ವಶನ್ನ 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೇನೆ. ಫಸ್ಟ್ ಪಾರ್ಟಲ್ಲಿ ಯಾವುದನ್ನು ಮಾಡಿದ್ದೇನೆ ಇವಾಗ, ಲೀನಿಯರ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಮತ್ತು ಪ್ರೂವ್ ದ್ಯಾಟ್ ಮಾಡಿದ್ದೇನೆ. ನೆಕ್ಸ್ಟ್ ಪಾರ್ಟಲ್ಲಿ ಯಾವ್ದು ಮಾಡ್ತೇನೆ, ಅರಿಥಮೆಟಿಕ್ ಪ್ರೋಗ್ರೆಷನ್ ಮತ್ತು ಕ್ವಾಡ್ರಾಟಿಕ್ ಇಕ್ವೇಷನ್ ಮಾಡ್ತೇನೆ. ಸ್ಟೂಡೆಂಟ್ಸ್ ಇದು 100% ಕ್ವಶನ್ಸ್ ಸ್ಟೂಡೆಂಟ್ಸ್, ಇದೆಲ್ಲ ಬಂದೇ ಬರುತ್ತೆ. ಓಕೆ, ಈ ಒಂದು ವೀಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ಟೂಡೆಂಟ್ಸ್. ಮುಂದಿನ ವೀಡಿಯೋದಲ್ಲಿ ನಾನು ಯಾವುದಕ್ಕೆ ಬರ್ತೇನೆ, ಅರಿಥಮೆಟಿಕ್ ಪ್ರೋಗ್ರೆಷನ್ ಮತ್ತು ಕ್ವಾಡ್ರಾಟಿಕ್ ಇಕ್ವೇಷನಿಗೆ ಬರ್ತೇನೆ. ಏನಾದರೂ ಈಗ ಮಾಡಿದ್ರಲ್ಲಿ ಪ್ರಾಬ್ಲಮಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕೇಳಿ. ಆ ಹೋಮ್ವರ್ಕನ್ನು ಕೊಟ್ಟದ್ದನ್ನು ಸಾಲ್ವ್ ಮಾಡಿ. ನಿಮ್ಮ ಸ್ಟೇಟ್ ಪ್ರಿಪೇರ್ಡಿ ತುಂಬ ಯೂಸ್ ಆಗುತ್ತೆ. ಸೇಮ್ ಕ್ವಶನ್ಸು ಬರ್ಬೋದು, ಸಣ್ಣ ಪುಟ್ಟ ವ್ಯಾಲ್ಯೂಗಳು ಈಚೆ ಮಾಡಿ ಕೊಡ್ಬೋದು ಅಷ್ಟೇ. ಓಕೆ, ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ಈ ಒಂದು ವೀಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಶುಭ ದಿನ.